सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं द्रहजमहममेयं ध्येयमाम्नाजगेयं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवतीदनुभावात्तीडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूजादस्मनिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ದಿವಸ ಈ ಮೊದಲನೇ ಶ್ಲೋಕದ ಅರ್ಥವನ್ನು ನೋಡ್ತೀವಿ. ಸರಳವಾದ ಅರ್ಥ, ಶ್ಲೋಕದ ಪದಗಳಿಗೆ ಏನರ್ಥ ಅಂತ ನೋಡ್ತೀವಿ. ಈಗ ರಾಯರ ಟಿಪ್ಪಣಿಗೆ ಬರೋಣ. ಮೊದಲಿಗೆ ಮಂಗಳ ಶ್ಲೋಕವನ್ನು ಬರೆದಿದ್ದಾರೆ ರಾಯರು. ಯಾವುದೇ ವ್ಯಾಖ್ಯಾನಕಾರರಾಗಲಿ ಮೊದಲೊಂದು ಗ್ರಂಥಕ್ಕೆ ವಿವರಣೆ ಮಾಡಬೇಕು ಅಂತಾದ್ರೆ ಮೊಟ್ಟ ಮೊದಲಿಗೆ ಒಂದು ಮಂಗಳಾಚರಣೆ ಮಾಡಿರ್ತಾರೆ. ಅಂದ್ರೆ ದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡಿ ಈ ಗ್ರಂಥವನ್ನ ನಾನು ಬರಿತೀನಿ, ಈ ಗ್ರಂಥ ಹೇಗ್ ಬರಿತೀನಿ ಅಂತ ಕೆಲವು ಸರಿ ಹೇಳ್ತಾರೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ನಮಸ್ಕಾರ ಮಾಡಿ ಮುಂದಕ್ಕೆ ನಿರ್ವಿಘ್ನವಾಗಿ ನಡೆಸ್ಕೊಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾರೆ. ಇಲ್ಲಿ ಮೊದಲನೇ ಶ್ಲೋಕ ರಾಯರಿದೆ, ಮೊದಲನೇ ಪೇಜ್ ಅಲ್ಲಿ ನಿಮ್ಗೆ ಸಿಗತ್ತೆ. ಇಂದಿರಾ ಪತಿಮಾನಮ್ಯ, ಇಂದಿರಾ ಪಥ ಇದೆ, ಪತಿ ಮಾಡ್ಕೊಳ್ಳಿ. ಅಲ್ಲಲ್ಲಿ ಸ್ವಲ್ಪ ಎಲ್ಲಾದ್ರೂ ಕರೆಕ್ಷನ್ ಇದ್ರೆ ಅಲ್ಲಿ ನೋಡ್ಕೊಟ್ಟಿರಿ. ಅದು ಹೇಗ್ ಸಿಗತ್ತೆ ಅಂದ್ರೆ ಒಂದು ಅನ್ವಯ ಅಂತ ಮುಂದೆ ಏನ್ ಕೊಟ್ಟಿರ್ತಾರೆ ಅದಲ್ಲೇ ಎಲ್ಲಾರು ತಿದ್ದಿರ್ತಾರೆ. ಆ ತಿದ್ದಿರೋದನ್ನ ಇಲ್ಲೂ ಹಾಕ್ಕೊಟ್ರಾಯ್ತು. ಇಂದಿರಾ ಪತಿಮಾನಮ್ಯ ಪೂರ್ಣಬೋಧಾನ್ ಗುರುನಪಿ ವ್ಯಾಖ್ಯಾಸ್ಯಾಮಿ ಯಥಾ ಬೋಧಂ ಪ್ರಮೇಯ ನವಮಾಲಿಕಾಂ ಅಂತ ಇದೆ ಮೊದಲನೇ ಶ್ಲೋಕ. ಇದು ರಾಯರು ಬರ್ದಿರುವಂತ ಶ್ಲೋಕ. ಇಲ್ಲೇನ್ ಹೇಳಿದ್ದಾರೆ? ಇಂದಿರಾ ಪತಿಮಾನಮ್ಯ, ಇಂದಿರಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಪತಿ ನಾರಾಯಣನಿಗೆ ಆನಮ್ಯ, ಚೆನ್ನಾಗಿ ನಮಸ್ಕಾರ ಮಾಡಿ. ಅದೇನರ್ಥ? ಭಕ್ತಿ ಶ್ರದ್ಧೆ ಇವನ್ನೆಲ್ಲ ಇಟ್ಟುಕೊಂಡು ನಮಸ್ಕಾರ ಮಾಡಿ ಅಂತ ಅರ್ಥ. ಅದಕ್ಕೆ ಆನಮ್ಯ ಅಂತ ಹೇಳ್ತಾರೆ. ಆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ, ನಮ್ಯ ಅಂದ್ರೆ ಬರೀ ನಮಸ್ಕಾರ, ನಮನ ಅಂತ. ಆನಮ್ಯ ಅಂತಂದ್ರೆ ಚೆನ್ನಾಗಿರುವಂತ ನಮಸ್ಕಾರ, ಅಂದ್ರೆ ಭಕ್ತಿ ಶ್ರದ್ಧಾ ಸಹಿತವಾದ ನಮಸ್ಕಾರ. ಆಮೇಲೆ ಪೂರ್ಣಬೋಧಾನ್, ಪೂರ್ಣಬೋಧರು ಅಂದ್ರೆ ಪೂರ್ಣವಾದ ಜ್ಞಾನ ಇರೋರು ಅಂತ ಅರ್ಥ. ಯಾರದು? ಪೂರ್ಣ ಪ್ರಜ್ಞ ಮಧ್ವಾಚಾರ್ಯರು. ಮಧ್ವಾಚಾರ್ಯರನ್ನು ಏನು ಆನಮ್ಯ ಒಂದೇ ಸರಿ ಹೇಳ್ತಾರೆ ಸಂಸ್ಕೃತದಲ್ಲಿ, ಮತ್ತೆ ಹೇಳಲ್ಲ. ಹೇಗಂದ್ರೆ ಮೊದಲಿಗೆ ದೇವರಿಗೆ ನಮಸ್ಕಾರ, ಆಮೇಲೆ ಗುರುಗಳಿಗೆ ನಮಸ್ಕಾರ, ಆಮೇಲೆ ತಂದೆ ತಾಯಿಗೆ ನಮಸ್ಕಾರ. ಎಲ್ಲಾ ಕಡೆ ನಮಸ್ಕಾರ ನಮಸ್ಕಾರ ಶಬ್ದ ಹೇಳೋದ್ ಬೇಕಾಗಿಲ್ಲ ಸಂಸ್ಕೃತದಲ್ಲಿ. ಒಂದ್ಸರಿ ಆನಮ್ಯ ಅಂದ್ರೆ ಅದನ್ನೆಲ್ಲಾ ಕಡೆ ಇಟ್ಕೊಳ್ಬೇಕು ಅಂತ ಅರ್ಥ. ಅದಕ್ಕೇನ್ ಮಾಡ್ಬೇಕು? ಇಂದಿರಾ ಪತಿಮಾನಮ್ಯ ಆಯ್ತು. ಆಮೇಲೆ ಪೂರ್ಣಬೋಧಾನ್ ಆನಮ್ಯ, ಗುರುನಪಿ ಆನಮ್ಯ ಅಂತ. ಆನಮ್ಯ ಅನ್ನೋದನ್ನ 3 ಕಡೆ ಒಟ್ಟಾಗಿ ಸೇರಿಸ್ಕೊಳ್ಳೋದು ಅಂತ ಅರ್ಥ. ಪೂರ್ಣಬೋಧಾನ್ ಆನಮ್ಯ ಅಂದ್ರೆ ಮಧ್ವಾಚಾರ್ಯರನ್ನ ಚೆನ್ನಾಗಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಅಂತ ಅರ್ಥ. ಅಪಿ ಗುರುನ್ ಅಷ್ಟೇ ಅಲ್ಲ, ಗುರುಗಳನ್ನು ಅಂತ. ಇದು 2 ಅರ್ಥ ಇದೆ. ಒಂದ ಪೂರ್ಣಬೋಧ ಎಂಬ ಗುರುಗಳನ್ನೂ ನಮಸ್ಕರಿಸಿ ಅಂತ ಒಂದ ಅರ್ಥ, ಅಂದ್ರೆ ದೇವರಿಗಾಯ್ತು, ಗುರುಗಳಿಗೂ ನಮಸ್ಕಾರ ಅಂತ ಅರ್ಥ. ಅಥವಾ ಮಧ್ವಾಚಾರ್ಯ ನಮಸ್ಕಾರ ಮಾಡಿ ಅಪಿ ಗುರು, ಅಷ್ಟೇ ಅಲ್ಲದೆ ಇನ್ಯಾರ್ಯಾರು ಗುರುಗಳಿದ್ದಾರೆ, ಸಾಕ್ಷಾತ್ ಗುರುಗಳು, ತಮಗೆ ಪಾಠ ಹೇಳಿದವರು, ರಾಯರಿಗೆ ಪಾಠ ಹೇಳಿದವರು, ರಾಯರಿಗೆ ಸನ್ಯಾಸ ದೀಕ್ಷೆ ಕೊಟ್ಟವರು, ಇನ್ಯಾರ್ಯಾರಿದ್ದಾರೆ ಹಿಂದಕ್ಕೆ, ಆ ಎಲ್ಲ ಯತಿ ಪರಂಪರೆಗೆ ನಮಸ್ಕಾರ ಅಂತ ಅರ್ಥ. ಅದನ್ನ ಇಲ್ಲಿ ಗುರು ನಪಿ ಅನ್ನೋ ಶಬ್ದದಿಂದ ರಾಯರು ಸೂಚಿಸಿದ್ದಾರೆ. ಇಷ್ಟು ಮಾಡಿ ಏನು
ಯಥಾಬೋಧಂ ವ್ಯಾಖ್ಯಾಸ್ಯಾಮಿ, ನನ್ನ ಬುದ್ಧಿಶಕ್ತಿ ಎಷ್ಟಿದೆಯೋ ಅಷ್ಟಕ್ಕನುಗುಣವಾಗಿ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳ್ತಾರೆ. ವ್ಯಾಖ್ಯಾಸ್ಯಾಮಿ ಅಂತಾರೆ ಅಂದ್ರೆ ಈಗಲ್ಲ, ಈಗ ಮುಂದೆ ಶುರು ಮಾಡ್ತೀನಿ ಅಂತ ಅರ್ಥ. ಒಂದೊಂದು ಶಬ್ದವನ್ನು ಬಳಸ್ಬೇಕಾದ್ರೂ ಬಹಳ ಎಚ್ಚರಿಕೆ ಇರ್ಬೇಕು. ಸಂಸ್ಕೃತದಲ್ಲಿ ಈಗ ಊಟ ಮಾಡ್ತೀನಿ, ಮುಂದೆ ಮಾಡ್ತೀನಿ, ಹಿಂದೆ ಮಾಡಿದ್ದೆ ಅಂತ ಹೀಗೆ ಭೂತ ಭವಿಷ್ಯದ ವರ್ತಮಾನ ಈ ಕಾಲದಲ್ಲಿ ಕ್ರಿಯಾಪದವನ್ನು ಬಳಸೋದಿದೆ. ಕನ್ನಡದಲ್ಲೂ ಬಳಸ್ತೀವಿ. ಸಂಸ್ಕೃತದಲ್ಲಿ ಬಳಸ್ಬೇಕಾದ್ರೆ ಸ್ವಲ್ಪ ಜಾಗೃತಿ ಬೇಕು. ಯಾಕೆಂದ್ರೆ ಆ ಶಬ್ದಗಳು ಒಂದೇ ತರ ಇರುತ್ತೆ. ಇಲ್ಲಿ ವ್ಯಾಖ್ಯಾಸ್ಯಾಮಿ ಅಂತಂದ್ರೆ ಮುಂದೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಅರ್ಥ. ಯಥಾಬೋಧಂ ಅಂತ ರಾಯರು ಹೇಳ್ತಾರೆ. ನನ್ನ ಬುದ್ಧಿಶಕ್ತಿ ಎಷ್ಟಿದೆಯೋ ಅದ ನನಗೆ ಹೇಗೆ ತೋಚುತ್ತೋ ಆ ರೀತಿ ವ್ಯಾಖ್ಯಾನ ಮಾಡ್ತೀನಿ. ಇದು ಹೇಳಿದ್ದು ಸತ್ಯನೂ ಹೌದು. ಯಾಕೆ? ನಮ್ಮ ಪ್ರಕಾರ ಅವರಿಗೆ ಪೂರ್ಣ ಜ್ಞಾನ ನಮ್ಗೆ ಇರ್ತ, ಆದ್ರೆ ಅವರಿಗೂ ಒಂದು ಲಿಮಿಟ್ ಇದೆ, ಅವರ ಶಕ್ತಿಗೆ ತಕ್ಕ ಹಾಗೆ. ಯಾಕೆ? ಅವರಿಗಿಂತ ಮೇಲೆ ಅನೇಕ ದೇವತೆಗಳಿದೆ. ಆ ದೇವತೆಗಳಿಗೆ ಹೋದಾಗ ಇವರು ಅವರಿಗಿಂತ ಕಡಿಮೆ ಅಂತಾನೆ ಅರ್ಥ. ಅದರಿಂದ ತಮ್ಮ ಬುದ್ಧಿ ಶಕ್ತಿ ಅನುಗುಣವಾಗಿ, ತಮ್ಮ ಯೋಗ್ಯತಾ ಅನುಗುಣವಾಗಿ ವ್ಯಾಖ್ಯಾಸ್ಯಾಮಿ, ವ್ಯಾಖ್ಯಾನವನ್ನು ನಾನು ಬರಿತಾ ಇದ್ದೀನಿ. ಯಾವ ಅದಕ್ಕೆ ವ್ಯಾಖ್ಯಾನ ಅಂತಂದ್ರೆ ಆಗ ಹೇಳ್ತಾರೆ ಪ್ರಮೇಯ ನವಮಾಲಿಕಾ ಅಂತ ಹೇಳ್ತಾರೆ. ಪ್ರಮೇಯ ನವಮಾಲಿಕಾ ಅಂತಕ್ಕೆ ವ್ಯಾಖ್ಯಾನ ಬರೀತೀನಿ ಅಂತ. ವಸ್ತುತಃ ಪ್ರಮೇಯ ನವಮಾಲಿಕಾ ಪಾಠನ ಈಗ ಹನುಮದ್ ವಿಜಯ ಪಾಠ, ಮತ್ತೆ ಹನುಮದ್ ವಿಜಯಕ್ಕೆ ವ್ಯಾಖ್ಯಾನ ಬರಿಬೇಕಲ್ವಾ? ಪ್ರಮೇಯ ನವಮಾಲಿಕಾ ವ್ಯಾಖ್ಯಾನ ಈಗ ನಮ್ಗೆ ಯಾಕೆ ಬೇಕು ಅಂದ್ರೆ, ಇಲ್ಲ, ಹನುಮದ್ ವಿಜಯಕ್ಕೇನೆ ಇನ್ನೊಂದು ಹೆಸರು ಪ್ರಮೇಯ ನವಮಾಲಿಕಾ ಅಂತ ಹೆಸರು. ಇಲ್ಲಿ ಪ್ರಮೇಯ ನವಮಾಲಿಕಾ ಅಂತ ಹೆಸರಿದ್ದದನ್ನ ನಾವು ಹನುಮದ್ ವಿಜಯ ಅಂತ ಮಾಡ್ಕೊಂಡಿರೋ. ಹಾಗಾದ್ರೆ ಪ್ರಮೇಯ ನವಮಾಲಿಕಾ ಗ್ರಂಥ ನಾರಾಯಣ ಪಂಡಿತಾಚಾರ್ಯದೇನಿದೆ ಅದನ್ನ ವ್ಯಾಖ್ಯಾನವನ್ನ ಮಾಡ್ತೀನಿ. ಅದಕ್ಕೆ ಪ್ರಮೇಯ ನವಮಾಲಿಕಾ. ನವಮಾಲಿಕಾ ಅಂದ್ರೆ ಮಾಲಿಕ ಅಂದ್ರೆ ಹಾರ, ನವ ಅಂದ್ರೆ ಹೊಸದು ಅಂತ ಅರ್ಥ. ಹೊಸ ಹಾರ. ಹೊಸ ಹಾರ ಅಂದ್ರೆ ಏನರ್ಥ? ಹೂವುಗಳೆಲ್ಲ ಹೊಸದು, ಹಳೇದಲ್ಲ. ಯಾವಾಗ್ಲೂ ನಿತ್ಯ ನೂತನ ಅಂತ ಹೇಳ್ತಾರೆ. ಯಾವಾಗ್ಲೂ ಅದು ಅರಳ್ಕೊಂಡೇ ಇರುತ್ತೆ. ಆ ತರ ಹೊಸದಾಗಿರುವಂತಹ ಬಗೆಯಾದ ಹೂವುಗಳಿಂದ ಇರುವಂತಹ ಹಾರ ಏನಿದೆ, ಆ ಹಾರವನ್ನ ಈ ಗ್ರಂಥಕ್ಕೆ ಹೋಲಿಸಿದೆ. ಹಾರನೇ ಈ ಗ್ರಂಥ, ಬೇರೆ ಅಲ್ಲ. ಅದು ಏನು? ಪ್ರಮೇಯ ನವಮಾಲಿಕ. ಇದು ಯಾವುದರ ಹಾರ? ಇದು ಪ್ರಮೇಯದ ಹಾರ. ಇಲ್ಲಿ ಹಾರ ಅನ್ನೋದು ಬೇರೆ ಅಲ್ಲ, ಪ್ರಮೇಯ ಅನ್ನೋದು ಬೇರೆ ಅಲ್ಲ. ಪ್ರಮೇಯ ಅಂತ ಏನರ್ಥ ಅಂದ್ರೆ, ಈಗ ಭಾಗವತದಲ್ಲಿ ಪ್ರಮೇಯ ಅಂತಾನು ಬರುತ್ತೆ ಎಲ್ಲಾ ಕಡೆ. ತಾತ್ಪರ್ಯದಲ್ಲಿ, ಮಣಿಮಂಜರಿಯಲ್ಲಿ ಪ್ರಮೇಯ ಅಂದ್ರೆ ಒಂದು ವಿಷಯದಲ್ಲಿ ಕೊನೆಗೊಂದು ನಿಷ್ಕರ್ಷ, ಇದು ಈ ಕಾರಣದಿಂದ ಹೀಗಾಯ್ತು ಅಂತ ಒಂದು ನಿಷ್ಕರ್ಷ ಕೊಡ್ಬೇಕು, ತೀರ್ಮಾನ ಮಾಡ್ಬೇಕು. ಆ ತೀರ್ಮಾನ ಮಾಡಿದಾಗ ಒಂದು ಅರ್ಥ ಸಿಗತ್ತೆ ಅವ್ರಿಗೆ ಕೊನೆಗೆ. ಇದು ಹೇಗೆ ಅಂದ್ರೆ ಬೆಣ್ಣೆ ಸಿಕ್ಕಿದ ಹಾಗೆ. ಬೆಣ್ಣೆ ಸಿಗೋದು ಮುಖ್ಯ. ಆತರ ಬರೀ ನಾವು ಹಾಲನ್ನ ಕುಡಿತಾ ಇದ್ರೆ ಬೆಣ್ಣೆನೆ ಗೊತ್ತಾಗದಿದ್ರೆ ಕೊನೆವರೆಗೂ ಉಪಯೋಗ ಇಲ್ಲ. ಆ ಬೆಣ್ಣೆ ಗೊತ್ತಾಗ್ಬೇಕು, ಪ್ರತಿಯೊಂದು ಅದ್ರಲ್ಲಿ ಏನೇನಿದೆ ಅದೆಲ್ಲ ಗೊತ್ತಾಗ್ಬೇಕು. ಈ ಬೆಣ್ಣೆ ತರ ನಮ್ಗೆ ಗ್ರಂಥ ಓದಿದಾಗ ಒಂದು ಸಿಕ್ಕಿದ್ರೆ ಆಗ ಅದು ಸಾರ್ಥಕ. ಇದನ್ನ ಮೇಲ್ನೋಟ ಗ್ರಂಥವನ್ನ ಓದ್ತಾ ಇದ್ರೆ ಕೊನೆಗೂ ಆ ಬೆಣ್ಣೆ ಸಿಗದೆ ಇದ್ರೆ ವ್ಯರ್ಥ. ಆ ಬೆಣ್ಣೆಯನ್ನ ಇಲ್ಲಿ ಹೇಳ್ತಾ ಇರೋದು ಪ್ರಮೇಯ ಅಂತ. ಅಂದ್ರೆ ಅಷ್ಟು ಮುಖ್ಯವಾದ ವಿಷಯ. ಅದನ್ನ ತಿಳ್ಕೊಳ್ಳದೆ ಇಡೀ ಗ್ರಂಥ ಓದೇ ವೇಸ್ಟ್ ಆಯ್ತು. ಈಗ ಇಡೀ ಹನುಮದ್ ವಿಜಯ ಓದಿದ್ರೆ ಫಲ ಏನು ಅದ್ ನಮಗ್ ಕೊನೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾವು ನೋಡ್ತಾ ಇರ್ಬೇಕು ಹನುಮದ್ ವಿಜಯದಿಂದ ನಾವು ಏನ್ ತಿಳ್ಕೊಳ್ಬೇಕಾಗಿತ್ತು ನಿಜವಾಗಿ ಅಂತ. ಅದನ್ನ ಅವರೇ ಪ್ರಾಯರೇ ಬಿಡಿಸ್ತಾರೆ ಅಂತ. ಹೀಗೆ ಪ್ರಮೇಯ ನವಮಾಲಿಕಾ ಅನ್ನೋ ಗ್ರಂಥವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಂತ ಇಷ್ಟು ತಾವು ಪ್ರತಿಜ್ಞೆ ಮಾಡಿ ಆಮೇಲೆ ಹೇಳ್ತಾರೆ, ನಾನು ಇಲ್ಲಿ ಏನ್ ಮಾಡ್ತೇನೆ ಹನುಮದ್ ವಿಜಯ ವ್ಯಾಖ್ಯಾನ ಏನ್ ಮಾಡ್ಲಿಕ್ಕಿದೆ ಅಂದಾಗ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಹ ಅನ್ವಯ ಮುಖೇ ನೈವ ಶ್ಲೋಕಾರ್ಥೋಪಿ ನಿರೂಪ್ಯತೆ ಗೂಢಭಾವ ಪ್ರಕಾಶಶ್ಚ ಕ್ರಿಯತೆ ಪ್ರೀತಯೇ ಹರೇಹ ಪ್ರೀತಯೇ ಕ್ರಿಯತೆ. ಇದನ್ನ ಬರ್ದಿದ್ದು ಉದ್ದೇಶ ಇಷ್ಟೇ, ದೇವರಿಗೆ ಸಂತೋಷ ಆಗ್ಲಿ ಅಂತ. ಆ ಉದ್ದೇಶದಿಂದ ಬರ್ತಿತ್ತು. ಯಾವುದನ್ನ? ಗೂಢಭಾವ ಪ್ರಕಾಶ. ಇದು ನನ್ನ ಬಿಡಿಸಿದ್ದೇನೆ, ಗೂಢಭಾವ ಪ್ರಕಾಶ, ಅದನ್ನ ಬರಿತಾ ಇದ್ದೀನಿ. ಅದ್ ಹೇಗೆ? ಅನ್ವಯ ಮುಖೇನೇವ ಶ್ಲೋಕಾರ್ಥೋಪಿ. ಈಗ ಹನುಮದ್ ವಿಜಯದಲ್ಲಿ ಬರುವಂತಹ ಪ್ರತಿ ಶ್ಲೋಕಕ್ಕೆ ಅರ್ಥ ಹೇಳ್ಬೇಕು. ಅರ್ಥ ಹೇಳೋ ಕ್ರಮ ಹೇಗೆ ಅಂದ್ರೆ ಅನ್ವಯ ಮುಖೇನ. ಈಗ ತುಂಬಾ ಉತ್ತರೆಯ ಶ್ಲೋಕ ಇದು. ಯಾವ್ಯಾವ ಪದವನ್ನು ಎಲ್ಲಿ ಸೇರಿಸ್ಕೊಂಡು ಏನ್ ಅರ್ಥ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಅನ್ವಯ ಮಾಡ್ಕೊಳ್ಳೋ ಮುಖಾಂತರವೇ
ನಾನು ಇಲ್ಲಿ ಪ್ರತಿ ಶ್ಲೋಕದ ಅರ್ಥವನ್ನ ಬಿಡಿಸ್ತೀನಿ ಅಂತ. ಹೀಗೆ ರಾಯರು ತಾವು ಮಾಡೋ ವ್ಯಾಖ್ಯಾನದ ಬಗೆಯನ್ನು ಮೊದಲೇ ತಿಳಿಸ್ಬಿಟ್ರು. ಸಾಮಾನ್ಯ ಹೇಗೆ ತಿಳಿಸಲ್ಲ ವ್ಯಾಖ್ಯಾನಕಾರರು, ಅವರು ನಮಸ್ಕಾರ ಮಾಡಿ ನೇರ ಗ್ರಂಥಕ್ಕೆ ತೊಡಗ್ಬಿಡ್ತಾರೆ. ಆದ್ರೆ ಇವರು ಹೇಳೋದು ಇಲ್ಲ, ನಾನು ಈ ಶ್ಲೋಕದ ಅರ್ಥವನ್ನ ಹೀಗ್ ನಾನು ಬಿಡಿಸ್ಕೊಂಡು ಹೋಗ್ತೀನಿ, ಆದ್ರಿಂದ ಅನ್ವಯನೂ ಇದೆ, ಅದೇ ಅನ್ವಯದ ಜೊತೆಗೆ ಶ್ಲೋಕದ ಅರ್ಥವೂ ಸ್ಫುಟವಾಗಿ ಅಲ್ಲೇ ಗೊತ್ತಾಗತ್ತೆ ಅಂತ ಹೇಳಿದೆ. ಇದು ಆಶ್ಚರ್ಯ ಅಂದ್ರೆ ನಮಗೆ ಅವರು ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ ಬಹಳ ಪ್ರಸಿದ್ಧ. ಮಹಾಭಾಷ್ಯ ಗ್ರಂಥ ವ್ಯಾಕರಣದ ಉದ್ಗ್ರಂಥ, ಪತಂಜಲಿ ಋಷಿಗಳು ಬರೆದ ಗ್ರಂಥ. ಇದನ್ನ ಪೂರ್ವಾಶ್ರಮದಲ್ಲಿ ಬರೆದಿದ್ರು ರಾಯರು. ಈ ಗ್ರಂಥದಲ್ಲಿ ವ್ಯಾಕರಣ ವಿಚಾರ ಬಹಳಷ್ಟಿದೆ. ಪ್ರತಿ ಶ್ಲೋಕಗಳಿಗೆ ಒಂದೊಂದು ಶಬ್ದ ತಗೊಂಡು ವ್ಯಾಕರಣದನ್ನ ತುಂಬಾ ಬಿಡಿಸ್ತಾ ಹೋಗ್ತಾರೆ. ಇಲ್ಲಿ ಈ ವಿಷಯ, ಇಲ್ಲಿ ಈ ವಿಷಯ ಅಂತ ವ್ಯಾಕರಣದ ಸೂತ್ರಗಳನ್ನ ಹೇಳ್ಕೊಂಡು ಬಿಡಿಸ್ತಾರೆ. ಅಷ್ಟು ವಿಶೇಷವಾಗಿ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅದರಿಂದ ನಮ್ಗೆ ಗೊತ್ತಾಗತ್ತೆ ಅವ್ರಿಗೆ ವ್ಯಾಕರಣದಲ್ಲಿ ಎಂಥ ಗತಿ ಇತ್ತು ರಾಯರಿಗೆ ಅಂತ. ಪ್ರತಿ ಗ್ರಂಥನೂ ಹಾಗೆ, ವ್ಯಾಕರಣ ಅಂತ ಕೂಡ ಅದು ರಾಯರ ಗ್ರಂಥವನ್ನು ನೋಡ್ಬೇಕು, ಅಷ್ಟು ಚೆನ್ನಾಗಿ ವಿವರಣೆಯನ್ನ ಮಾಡ್ತಾರೆ. ನಮ್ಗೆ ವ್ಯಾಕರಣದ ವಿಷಯ ಎಲ್ಲಿ ಬರುತ್ತೆ ಅದನ್ನ ಸಾರವಾಗಿ ಹಾಗೆ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಯಾಕಂದ್ರೆ ವ್ಯಾಕರಣದ ಸೂತ್ರಗಳಿಗೆ ಅಂದ್ರೆ ಪ್ರತ್ಯೇಕ ವ್ಯಾಕರಣ ಪಾಠ ಅಂತಾನೆ ಹಾಕ್ಬೇಕು ಅದಕ್ಕೆ. ಆ ರೀತಿ ಅದೇ ಮೂಲ ಶ್ಲೋಕಗಳ ಸ್ವಾರಸ್ಯ ಏನು, ಆ ಶ್ಲೋಕದಲ್ಲಿ ರಾಯರ ಒಂದು ಕೊಡುಗೆ ಏನು, ಯಾವ ರೀತಿ ನಮಗೆ ತಿಳಿಸಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಗೂಢಭಾವ ಪ್ರಕಾಶಿಕಾದ ಅವತಾರಿಕಾ ಭಾಗ. ನೆನ್ನೆ ಆ ಭಾಗವನ್ನು ಹೇಳಲಿಲ್ಲ, ಕೇವಲ ಶ್ಲೋಕದ ಅರ್ಥವನ್ನು ನೋಡಿದ್ವಿ ಅಷ್ಟೇ. ಅವತಾರಿಕಾ ಭಾಗ ಅಂತ ಬರುತ್ತೆ. ಈ ಅವತಾರಿಕಾ ಭಾಗ ಅಂದ್ರೆ ಪ್ರತಿ ಶ್ಲೋಕವನ್ನ ಓದಬೇಕಾದ್ರೆ ಮುಂಚೆ ಈ ಶ್ಲೋಕ ಯಾಕೆ ಬಂದಿದೆ, ಯಾಕೆ ಈ ಶ್ಲೋಕವನ್ನ ಮುಂದೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅದು ಬೇಕು. ಈಗ ಪ್ರವಚನ ಮಾಡೋರು ಏನ್ ಮಾಡ್ತಾರೆ, ಮೊದಲಿಗೆ ನಾನು ಈ ವಿಷಯದ ಬಗ್ಗೆ ಪ್ರವಚನ ಮಾಡ್ತೀನಿ ಅಂತ ತಿಳಿಸ್ತಾರೆ. ಇದೆಲ್ಲ ಉಪೋದ್ಘಾತದಲ್ಲೇ ಸೇರೋದು, ಅದು ಅವತಾರಿಕೆ ಅಂತ ಕರೀತಾರೆ ಅದನ್ನ. ನಾವೊಂದು ವಿಷಯ ಹೇಳ್ಬೇಕಾದ್ರೆ ಮುಂಚೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀನಿ, ಯಾಕೆ ಹೇಳ್ತಾ ಇದೀನಿ, ಏನು ಅಂತೆಲ್ಲ ಹಿಂದೆ ಹೇಳ್ತೀವಲ್ಲ, ಅದನ್ನೆಲ್ಲ ಅವತಾರಿಕ ಉಪೋದ್ಘಾತ ಅಂತ ಇನ್ನೊಂದು ಹೆಸರನ್ನು ಕರೀತಾರೆ. ಈಗ ಶ್ರೀಶ ಪ್ರೀತ್ಯೈ ಪ್ರಜಾತಃ ಅಂತ ಮುಂದೆ ಒಂದು ಶ್ಲೋಕ ಬಂತು. ಈ ಶ್ಲೋಕ ಜೊತೆಗೆ ಅಣುಮಧ್ವಜಯ ಗ್ರಂಥ, ಇದೆಲ್ಲ ಯಾಕೆ ಬಂತು, ಈಗ ಏನ್ ಕತೆ ಎತ್ತ ಏನೂ ಗೊತ್ತಿಲ್ಲ, ಸುಮ್ಮನೆ ಶ್ಲೋಕಕ್ಕೆ ಅರ್ಥ ಬರೀತಾ ವ್ಯಾಖ್ಯಾನ ಮಾಡ್ತಾ ಹೋದ್ರೆ. ಹಾಗೆ ಮಾಡ್ಲಿಲ್ಲ. ಆಗ ಗೂಢಭಾವ ಪ್ರಕಾಶಿಕ ರಾಯರ ವಾಕ್ಯಗಳು ಬಂತು. ಅವ್ರ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಅದು ಓದ್ಲಿಕ್ಕೆ ಸಂತೋಷ. ಇದನ್ನೆಲ್ಲ ನಾವು ಪ್ರತಿನಿತ್ಯ ಪಾರಾಯಣ ಮಾಡ್ಬೇಕು. ಯಾಕಂದ್ರೆ ಸುಲಭವಾಗಿ ಚಿಕ್ಕದಾಗಿ ಮಧ್ವವಿಜಯದ ಸಂಗ್ರಹವನ್ನ ಮಾಡ್ಕೊಟ್ಟಿದ್ದಾರೆ. ಇಂಥ ಚಿಕ್ಕ ಗ್ರಂಥಗಳನ್ನ ನಾವು ನಿಧಾನಕ್ಕೆ ಓದೋ ಅಭ್ಯಾಸವನ್ನು ಮಾಡ್ಕೊಂಡ್ರೆ ಆಗ ಅವರ ಶಾಸ್ತ್ರ ಗ್ರಂಥಗಳ ಅಧ್ಯಯನ ತುಂಬಾ ವೇಗದಿಂದ ಆಗತ್ತೆ. ಶಾಸ್ತ್ರದ ಗ್ರಂಥಗಳ ಅಧ್ಯಯನ ಬಹಳ ಸ್ಪೀಡ್ ಆಗಿ ಆರಾಮಾಗಿ ಓದ್ಬೇಕು ಅಂದ್ರೆ ಇಂಥ ಗ್ರಂಥಗಳನ್ನ ಓದಿ 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 ಅವಾಗ ಅದಕ್ಕೆ ಹೋಗ್ಬೋದು ಚೆನ್ನಾಗಿನ್ನು. ಇಲ್ಲಿ ಮೊದಲನೇ ವಾಕ್ಯ, ಇಹ ಖಲು ಸಂಸಾರ ಕಾಂತಾರೆ ಸಂಚಾರೋದರ್ಕ ದುಃಖಾನಲ ಸಂತಪ್ತ ನಿಜ ಜನ ಕುಮುದ ವೃಂದಾನಿ ಅನುಜಿಗೃಕ್ಷು ನಾರಾಯಣ ಪಂಡಿತಾಚಾರ್ಯ ನಿಖಿಲ ಸಂತಾಪ ಶಾಮಕ ಭಗವತ್ ಪ್ರಸಾದ ಉನ್ಮೀಲಕ ತದ್ಭಕ್ತಿ ನಿಧಾನ ಅಖಿಲ ಗುರು ವಾಯುಭಕ್ತಿ ಜನಕ ತದವತಾರ ಲೀಲಾನುಸಂಧಾಯ ತಲ್ಲೀಲಾ ಸಂಜಿಘೃಕ್ಷು ಆದೋ ಹನುಮದವತಾರ ಲೀಲಾಂ ಸಂಗೃಹಾತಿ ಶ್ರೀಶೇತಿ. ಗದ್ಯ. ಈ ಗದ್ಯವನ್ನು ಇನ್ನೂ ಅವ್ರು ವಿಸ್ತಾರ ಮಾಡ್ಬೋದಿತ್ತು, ಅವರ ವಾಕ್ ಚಾತುರ್ಯಕ್ಕೆ ಇದು ಬಂದಿದೆ ಹೀಗೆ ತಕ್ಷಣ. ಇದಕ್ಕೆ ಏನ್ ಅರ್ಥ ನಮ್ಗೆ ಹೇಗೆ ಅಂತ ಯೋಚನೆ ಬೇಡ. ಇಲ್ಲಿ ಕೆಳಗಡೆನೆ ಈ ಪ್ಯಾರ ಆದ ಕೂಡ್ಲೆ ಇಹ ಕಲು ಸಂಸಾರ ಕಾಂತಾರೆ ಅಂತ ಒಂದೊಂದು ಪ್ರತಿ ಪದಾರ್ಥನೂ ಕೊಟ್ಬಿಟ್ಟಿದೆ. ಆ ಪದಗಳಿಗೆ ಏನೇನ್ ಅರ್ಥ ಅಂತಾನೂ ಇದೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಇಲ್ಲ, ಆರಾಮಾಗಿ ನೀವು ಓದ್ಕೊಳ್ಬಹುದು. ನಿಧಾನಕ್ಕೆ ಯಾವ್ಯಾವ ಪದಕ್ಕೆ ಏನೇನ್ ಅರ್ಥ ಅಂತ ಗೊತ್ತಾಗತ್ತೆ. ಆದ್ರ ಇದನ್ನ ಅರ್ಥವನ್ನ ಹೇಳ್ತೇನೆ, ಸಾರ ಏನಾಯ್ತು ಇಲ್ಲಿ, ಯಾವ ಪದಕ್ಕೆ ಏನರ್ಥ ಅಂತಾನೂ ಕೂಡ ಹೇಳ್ತೇನೆ. ಮೊದಲಿಗೆ ಅದ್ರ ಸಾರ. ಇಲ್ಲಿ ಮಧ್ಯದಲ್ಲಿ ಒಂದು ಶಬ್ದ ಬಂತು, ನಾರಾಯಣ ಪಂಡಿತಾಚಾರ್ಯ ಅಂತ. ಸರಿ, ಈ ಗ್ರಂಥ ಬರೆದವ್ರು ಯಾರು? ನಾರಾಯಣ ಪಂಡಿತಾಚಾರ್ಯರು. ಓಕೆ, ಅದು ಗೊತ್ತಾಯ್ತು ನಮ್ಗೆ. ಅವರು ಮೊದಲಿಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಹನುಮದವತಾರ ಲೀಲಾಂ ಸಂಗೃಹಾತಿ. ಗೊತ್ತಾಯ್ತು, ಹನುಮಂತನ ಅವತಾರದಲ್ಲಿ ಯಾವ ಯಾವ ಲೀಲೆಗಳನ್ನು ತೋರಿಸಿದ್ದಾನೆ ಅದನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದಾರೆ ಮೊದಲನೇ ಶ್ಲೋಕದಲ್ಲಿ. ಅದನ್ನ ಇಲ್ಲಿ ಪ್ರತಿಜ್ಞೆ ಮಾಡಿ. ಯಾಕೆ ಇದನ್ನ ಮಾಡ್ತಾ ಇರೋದು ಅಂದ್ರೆ ವಾಯುದೇವರ ಮೇಲೆ ಭಕ್ತಿ ಬರ್ಲಿಕ್ಕೆ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ವಾಯುದೇವರ ಮೇಲೆ ನಿಮಗ್ ಭಕ್ತಿ ಬರ್ಬೇಕು ಅಂದ್ರೆ ವಾಯುವಿನ ಮಹಿಮೆ ಕೇಳ್ಬೇಕು, ಮತ್ತೆ ವಾಯುವಿನ ಅವತಾರ ಹನುಮಂತ, ಭೀಮ ಮತ್ತು ಈ ಎಲ್ಲ ಅವತಾರಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ನಮ್ಗೆ ಸಹಜವಾಗಿ ಭಕ್ತಿ ಬರುತ್ತೆ. ಈಗ ಒಬ್ಬರ ಬಗ್ಗೆ ಶ್ರದ್ಧೆ ಭಕ್ತಿ ಯಾವಾಗ ಬರುತ್ತೆ? ಅವ್ರು ಹೀಗಂತೆ ಅವ್ರು ಹಾಗಂತೆ ಅಂತ ಹೇಳಿ ತುಂಬಾ ಅವ್ರ ಬಗ್ಗೆ ಹೊಗಳಿದಾಗ, ಅವ್ರ ಬಗ್ಗೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಾಗ, ಓಹೋ ಇವ್ರು ಇಷ್ಟೊಂದ್ ಸಾಧನೆ ಮಾಡಿದಾರ, ಇಷ್ಟೊಂದ್ ಮಾಡಿದಾರ ಜೀವನದಲ್ಲಿ, ಅವ್ರ ಮೇಲೆ ಶ್ರದ್ಧೆ ಆದರ ಎಲ್ಲ ಶುರುವಾಗತ್ತೆ. ವಾಯುದೇವರಲ್ಲಿ ಆದರ, ಶ್ರದ್ಧೆ, ಭಕ್ತಿ ಏನೇನ್ ಬೇರೆ ಬೇರೆ ಶಬ್ದಗಳಿಂದ ಕರೀತಾ ಇದೀವಿ, ಇದೆಲ್ಲ ಬರ್ಬೇಕು ಅಂದ್ರೆ ಏನು? ಅವ್ರು ಮಾಡಿದ ಮಹತ್ ಕಾರ್ಯಗಳನ್ನ ನೆನಪಿಸ್ಕೊಳ್ಬೇಕು. ಹನುಮಂತರಾಗಿ ಅವರು ರಾಮನ ಸೇವೆಯನ್ನ ಹೇಗ್ ಮಾಡಿದ್ರು, ಸೀತೆಯ ಸೇವೆಯನ್ನ ಹೇಗ್ ಮಾಡಿದ್ರು, ಹೇಗಿದ್ರು ಹನುಮಂತ ದೇವರು ಅವರ ಅವತಾರ ಕಾಲದಲ್ಲಿ, ಅದೇ ರೀತಿ ಭೀಮಸೇನ ದೇವರು ಹಾಗೆ ಮತ್ತು ಆಚಾರ್ಯರು ಮೂಲ ರೂಪದಲ್ಲೂ ಅಂದ್ರೆ ಮುಖ್ಯ ಪ್ರಾಣ ರೂಪದಲ್ಲೂ ಹೇಗಿದ್ರು, ಈ ಎಲ್ಲ ವಿಷಯಗಳನ್ನ ಕೇಳಿದಾಗ ಸಹಜವಾಗಿ ನಿಮಗೆ ವಾಯುದೇವರ ಮೇಲೆ ಭಕ್ತಿ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ಅವ್ನು ಅಂಧನ್ ತಮಸ್ಸಿಗೆ ಯೋಗ್ಯ ಅಂತ ಅರ್ಥ, ಅದು ಬೇರೆ ವಿಷಯ. ಅಂತೂ ಗುರುಗಳಾದ ವಾಯುದೇವರ ಮೇಲೆ ಭಕ್ತಿ ಬರ್ಬೇಕು. ಇವರು ಸಾಮಾನ್ಯ ಗುರು ಅಲ್ಲ, ಅಖಿಲ ಗುರು ಅಂತ ಹೇಳ್ತಾರೆ. ಎಲ್ಲರಿಗೂ ಗುರು ಅದು ವಾಯುದೇವ. ಅಂದ ಅಖಿಲ ಗುರುಗಳಾದ ವಾಯುದೇವರ ಮೇಲೆ ಭಕ್ತಿ ಬರ್ಲಿಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಎಣಮತ ವಿಜಯ ಗ್ರಂಥವನ್ನ ಬರೀತಾ ಇದ್ದಾರೆ, ಇದರಲ್ಲಿ ವಿಷಯನೆಲ್ಲ ತಿಳಿಸ್ತಾ ಇದ್ದಾರೆ. ಆಯ್ತು, ಈಗ ಜಗದ್ಗುರುಗಳೇ ನಿಜ. ಜಗದ್ಗುರು ಅನ್ನೋದನ್ನ ಅಖಿಲ ಗುರು ಅಂತ ಇಲ್ಲಿ ರಾಯರು ಕರೆದಿದ್ದಾರೆ. ಅಖಿಲ ಗುರುಗಳಾದ ವಾಯುದೇವರಲ್ಲಿ ಭಕ್ತಿ ಯಾಕೆ ಮಾಡ್ಬೇಕು? ಆ ಪ್ರಶ್ನೆಗೆ ಏನು ಉತ್ತರ ಅಂದ್ರೆ, ಅದು ನಿಧಾನ, ಅದು ಇನ್ನೊಂದಕ್ಕೆ ಕಾರಣ ಆಗತ್ತೆ. ಗುರುಗಳ ಮೇಲೆ ಮಾಡುವಂತಹ ಭಕ್ತಿ ದೇವರ ಭಕ್ತಿಗೆ ಕಾರಣ ಆಗತ್ತೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಯಾಕೆ? ಗುರುಗಳ ಅನುಗ್ರಹ ಆದ್ರೆ ಅವರು ದೇವರಲ್ಲಿ ಭಕ್ತಿ ಮಾಡೋ ತರ ನಮ್ಗೆ ಅನುಗ್ರಹಿಸ್ತಾರೆ, ಅದು ನಮಗ್ ಮುಖ್ಯ. ಹಾಗಾದ್ರೆ ಭಗವತ್ ಪ್ರಸಾದ ಉನ್ಮೀಲಕ ತದ್ಭಕ್ತಿ ನಿಧಾನ. ಭಗವತ್ ಪ್ರಸಾದ ಅಂದ್ರೆ ದೇವರ ಪ್ರಸಾದ. ದೇವರ ಅನುಗ್ರಹ ಆಗ್ಲಿಕ್ಕೋಸ್ಕರ ಬೇಕಾಗಿರೋದು ಏನು? ದೇವರ ಮೇಲಿನ ಭಕ್ತಿ. ಆ ಭಕ್ತಿಗೆ ಕಾರಣ ಗುರುಗಳ ಮೇಲೆ ಮಾಡುವಂತ ಭಕ್ತಿ ಅಂತ. ಇಲ್ಲಿ ಉನ್ಮೀಲಕ ಅಂತ ಶಬ್ದ ಬಂತು. ಉನ್ಮೀಲಕ ಅಂದ್ರೆ ಪ್ರಕಟನ ಮಾಡೋದು ಅಂತ ಅರ್ಥ. ಅದು ಉನ್ಮೀಲ ನಿಮೀಲ ಅಂತ ಎರಡು ಶಬ್ದ ಇದೆ ಸಂಸ್ಕೃತದಲ್ಲಿ. ಉನ್ಮೀಲನ ನಿಮೀಲನ ಅಂತಾನು ಹೇಳ್ಬೋದು, ಉನ್ಮೀಲ ನಿಮೀಲ ಅಂತ ಇದೆ. ಉನ್ಮೀಲನ ಅಂದ್ರೆ ನಾವು ಕಣ್ಣು ಮುಚ್ಚಿದ್ರೆ ನಿಮೀಲನ ಅಂತ ಕರಿತೀವಿ. ಕಣ್ಣು ಮುಚ್ಚೋದನ್ನ ನಿಮೀಲನ, ಚೆನ್ನಾಗಿ ಮುಚ್ಚಿಕೊಂಡಿದ್ದಾನೆ. ಮೀಲನಂ ಅಂದ್ರೆ ಮುಚ್ಚಿಕೊಂಡಿರೋದು, ನಿತರಾಂ ಮೀಲನಂ. ಉನ್ಮೀಲನಂ ಅಂದ್ರೆ ಕಣ್ಣು ತೆಗಿಯೋದು ಅಂತ ಅರ್ಥ. ಹಾಗಾದ್ರೆ ಕಣ್ಣು ತೆಗಿಯೋದನ್ನ ಉನ್ಮೀಲನ, ಕಣ್ಣು ಮುಚ್ಚೋದನ್ನ ನಿಮೀಲನ ಅಂತ ಕರೀತಾರೆ. ಇಲ್ಲಿ ದೇವರ ಪ್ರಸಾದವನ್ನ ಉನ್ಮೀಲನ ಮಾಡೋದಂದ್ರೆ ದೇವರ ಪ್ರಸಾದವನ್ನ ಹೊರ ತೆಗಿಯೋದು, ಅಂದ್ರೆ ದೇವರ ಪ್ರಸಾದ ನಮಗೆ ಆಗುವ ಹಾಗೆ ಮಾಡೋದು ಅಂತ ಅರ್ಥ. ಅದನ್ನ ತೆಗಿಯೋದು ಅನ್ನೋ ಅರ್ಥ ಉನ್ಮೀಲಕ ಅಂತ ಬಳಸಿದೆ. ಯಾವ್ದದು? ದೇವರ ಪ್ರಸಾದ ನಿಮಗೆ ಸಿಗಬೇಕು, ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಭಕ್ತಿ ಮಾಡ್ಬೇಕು. ನೋಡಿ, ದೇವರ ಪ್ರಸಾದ ಸಿಗೋದು ಅರ್ಥ ದೇವರ ಅನ್ನಿಸ್ಬೇಕು, ಏನು? ಹೇ ಇವನು ಉದ್ಧಾರ ಮಾಡ್ತೀನಿ ನಾನು ಇವತ್ತು ಅಂತ ಅನಿಸ್ಬೇಕು. ಇದು ಅವನಲ್ಲಿ ಬರ್ಬೇಕಲ್ಲ, ಇದು ಅವನಿಂದ ಹೊರಗ್ ಬರ್ಬೇಕು, ಅವನು ಬಾಯ್ ಬಿಟ್ಟು ಹೇಳ್ಬೇಕು, ಆಯ್ತು ನೀನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ. ಇದು ಪ್ರಸಾದ ಹೊರಗ್ ಬರೋದು ಅಂತ ಅರ್ಥ. ಇನ್ಯಾವುದೋ ಪ್ರಸಾದ ಅಲ್ಲ, ತಿನ್ನೋ ಪ್ರಸಾದ. ಈ ಪ್ರಸಾದ ಅವನ ಇಚ್ಛೆ ಏನು ಹೊರಗ್ ಬರುತ್ತೆ ಅಥವಾ ಮನಸ್ಸಲ್ಲಿ ಏನ್ ಮಾಡ್ತಾನೆ, ಇದು ಬರ್ಲಿಕ್ಕೆ ದೇವ್ರ ಮೇಲೆ ಭಕ್ತಿ ಮಾಡ್ಬೇಕು. ಈಗ ಒಬ್ಬರ ಅನುಗ್ರಹ ಆಗ್ಬೇಕು ಅಂದ್ರೆ ದೊಡ್ಡವ್ರದ್ದು ಸೇವೆ ಮಾಡ್ತಾನೆ ಇರೋದು, ಮಾಡ್ತಾನೆ ಇರೋದು. ಗುರುಗಳು ವೃಂದಾವನದಲ್ಲಿ ಇರೋರ್ಗೆ ಸಹಜವಾಗಿ ಬಂದ್ಬಿಡ್ತೀವಿ, ನೋಡ್ಬಿಟ್ಟು ಇವ್ರ ಪ್ರದಕ್ಷಿಣೆ ಸೇವೆ ಅದು ಇದು ಎಲ್ಲ ನೋಡಿ ಇವನು ಉದ್ಧಾರ ಮಾಡ್ತೀನಿ ನಾನು ಇವತ್ತು ಅಂತ ಅವ್ರ ಸಂಕಲ್ಪ ಬಂದ್ಬಿಡ್ತಿ. ಯಾಕೆ? ನಾವು ಮಾಡೋ ಸೇವೆ ಆತರ ಆ ಶ್ರದ್ಧಾ ಭಕ್ತಿ ಅಂತ ಏನೇನಿದೆ ಈ ಎಲ್ಲದರಿಂದ ಏನಾಯ್ತು, ಅನಿವಾರ್ಯವಾಗಿ ಅವರ ಇಚ್ಛೆ ಹೊರಗ್ ಬಂತು, ಪ್ರಸಾದ ಆಗೋಯ್ತು ಅಷ್ಟೇ. ಅದರಿಂದ ಉನ್ಮೀಲಕ ಅಂದ್ರೆ ಅದು ಹೊರಗ್ ಬರ್ಲಿಕ್ಕೆ ಬೇಕಾದ ಸಾಧನ. ಹಾಗಾದ್ರೆ ದೇವರ ಪ್ರಸಾದ ಹೊರಗ್ ಬರ್ಲಿಕ್ಕೆ ಬೇಕಾದ ಸಾಧನ ಯಾವುದು? ದೇವರ ಮೇಲಿನ ಭಕ್ತಿ. ಆ ದೇವರ ಭಕ್ತಿ ಬೇಕಾಗಿದೆ. ಅದಕ್ಕೋಸ್ಕರ ವಾಯುದೇವರಲ್ಲಿ ಭಕ್ತಿ ಮಾಡ್ಬೇಕು. ವಾಯುದೇವರಲ್ಲಿ ಭಕ್ತಿ ಮಾಡ್ಬೇಕು ಅಂದ್ರೆ ವಾಯುದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಅದ್ ಚೆನ್ನಾಗಿ ತಿಳ್ಕೊಳ್ಳೋದು ಅಂದ್ರೆ ಏನರ್ಥ? ಅವರ ಅವತಾರದ ಬಗ್ಗೆ ಆಗ್ಲಿ ಮೂಲ ರೂಪದ ಬಗ್ಗೆ ಆಗ್ಲಿ ಚೆನ್ನಾಗಿ ತಿಳ್ಕೊಳ್ಳೋದು ಅಂತ ಅರ್ಥ. ಇದನ್ನೆಲ್ಲ ನಾರಾಯಣ ಪಂಡಿತಾಚಾರ್ಯ ಹೇಳಿಕ್ ಹೊರಟು. ಇದ್ರ ಮೇಲಿನ ಪ್ರಶ್ನೆ ಅಲ್ಲ, ಭಗವಂತನ ಪ್ರಸಾದ ಯಾಗ್ಬೇಕೀಗ ಅಂತ ಪ್ರಶ್ನೆ. ಆಗ ಅದಕ್ಕೊಂದು ಹೇಳಿದ್ರು, ನಿಖಿಲ ಸಂತಾಪ ಶಾಮಕ. ಎಲ್ಲಾ ಜನರಿಗೆ, ಎಲ್ಲಾ ಪ್ರಾಣಿಗಳಿಗೆ ನಿಜವಾಗಿ ಹೇಳ್ಬೇಕು, ಯಾವುದೇ ಒಂದು ಪ್ರಾಣಿ ಆಗ್ಲಿ ಅದಕ್ಕೆ ದುಃಖ ಹೋಗ್ಬೇಕಾ, ಈ ಸಂಸಾರದ ತಾಪ ಹೋಗ್ಬೇಕಾ, ಆಗ ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹ ಇಲ್ಲದೇನೆ
ಇಡೀ ಸಂಸಾರದ ತಾಪ ಹೋಗಲ್ಲ. ಅದರಿಂದ ಇದನ್ನ ಕಳ್ಕೊಳ್ಳಿಕ್ಕೆ ದೇವರ ಅನುಗ್ರಹ ಬೇಕೇ ಬೇಕು. ಈ ತರ ಇದನ್ನ ಜೋಡಿಸಿದ್ದಾರೆ. ಈಗ ನೋಡಿ ಆ ಒಂದು ವಾಕ್ಯ ಓದ್ತೀನಿ. ವಾಕ್ಯ ಅನ್ನೋದಕ್ಕಿಂತ ಒಂದು ಪದ ಅಂತ ಹೇಳ್ಬೇಕು. ವಾಕ್ಯ ಅಂತಂದ್ರೆ ಇದನ್ನ ವಾಕ್ಯ ಅಂತಾನೆ ಹೇಳ್ಬೋದು ಬೇರೆಯವರ ಶಾಸ್ತ್ರಗಾರರ ದೃಷ್ಟಿಯಲ್ಲಿ. ಇಲ್ಲಿ ಸದ್ಯಕ್ಕೆ ವ್ಯಾಕರಣವನ್ನ ಓದೋ ನಾವು ಏನ್ ಹೇಳ್ಬೋದು ಅಂದ್ರೆ, ಈ ಪದ ಒಂದು ಏನ್ ಬಡಿಸಿದರೆ ಆ ಪದದ ಅರ್ಥವನ್ನ ನಿಮಗೆ ಹೇಳಿದ್ದೀನಿ. ಏನು? ನಿಖಿಲ ಸಂತಾಪ ಶಾಮಕ ಭಗವತ್ ಪ್ರಸಾದ ಉನ್ಮೀಲಕ ತದ್ಭಕ್ತಿ ನಿಧಾನಾಖಿಲ ಗುರು ವಾಯುಭಕ್ತಿ ಜನಕ ತದವತಾರ ಲೀಲಾನ್ ಅನುಸಂಧಾಯ ಅಂತ ಬರುತ್ತೆ. ಅಲ್ಲಿ ಲೀಲಾನ್ ಅನ್ನೋವರೆಗೆ. ಇದರಿಂದ ನೀವು ನೋಡ್ಬೋದು ಮುಂದಕ್ಕೆ ಒಂದೊಂದು ಪದದ ಅರ್ಥವನ್ನ ಅಲ್ಲಿ. ಅದರಿಂದ ಹಿಂದಿನಿಂದ ಓದ್ಬೇಕು ಶಾಸ್ತ್ರ ಗ್ರಂಥಗಳನ್ನ. ಎಲ್ಲ ಏನ್ ತಪ್ಪು ತಿಳ್ಕೊಳ್ಳೋದು ಅಂದ್ರೆ, ಈ ಶಾಸ್ತ್ರ ಗ್ರಂಥ ಅಧ್ಯಯನ ಮಾಡ್ಬೇಕಾದ್ರೆ ಒಂದು ಲೈನ್ ಓದ್ಲಿಕ್ಕೆ ಶುರು ಮಾಡ್ಬೇಕಾದ್ರೆ ಮೊದಲನೇ ಪದದಿಂದ ಅರ್ಥ ನೋಡ್ಕೊಂಡು ಹೋಗ್ತಾರೆ. ಅವ್ರು ಕೊನೆವರೆಗೂ ಶಾಸ್ತ್ರದಲ್ಲಿ ಹಿಡಿತಾನೆ ಸಿಗಲ್ಲ. ಹಾಗ್ ಮಾಡ್ಬಾರ್ದು. ಶಾಸ್ತ್ರಾಧ್ಯಯನ ಹಾಗಲ್ಲ. ಅದು ಮೊದಲಿನಿಂದ ಹೇಳ್ಕೊಂಡ್ ಬಂದಿರೋದು ತುಂಬಾ ಓದಿರ್ತಾರಲ್ಲ, ಅಂದ್ರೆ ಒಂದು 16 ಗ್ರಂಥ ಚೆನ್ನಾಗಿ ಓದ್ಕೊಂಡಿದ್ರೆ ಮೊದಲಿಂದ ಓದ್ತಾ ಹೋದ್ರೆ ಸರಿ. ಮೊದಲಿಗೆ ನಾವು ಮೊದಲಿಂದ ಓದ್ತಾ ಕೂತ್ರೆ ಮೊದಲಿನ ಓದ್ತಾನೆ ಇರ್ತೀವಿ ಕೊನೆವರೆಗೂ. ಅಂದ್ರೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಕ್ರಮ ಹೇಗಾಗ್ಬೇಕು ನಮ್ದು ಅಂದ್ರೆ, ಒಂದು 4-5 ವಾಕ್ಯ ಕೊಟ್ರೆ ಸಂಸ್ಕೃತದ್ದು, ಅದರಲ್ಲಿ ಕ್ರಿಯಾಪದ ಏನಿದೆ ಅಂತ ನೋಡ್ಬೇಕು. ಆಮೇಲೆ ಆಕಾಂಕ್ಷೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಯಾಕೆ ಹೇಳಿದ್ರು, ಇದು ಯಾಕೆ ಬಂತು ಅಂತ ಜೋಡಿಸ್ಕೊಂಡು ಹೋಗ್ಬೇಕು ಅದನ್ನ. ಈಗ ಹೇಗೆ ಅಂದ್ರೆ ಕೊನೆಯಿಂದ ಬರ್ಬೇಕು. ವಸ್ತುತಃ 4 ಲೈನ್ ಇಲ್ಲಿದೆ ಕೊಟ್ಟಿದ್ದಾರೆ. ಸಂಗ್ರಹಾತಿ ಅಂತ ಕೊಟ್ಟಿದ್ದಾರೆ. ಕೊನೆಗೆ ಸಂಗ್ರಹ ಮಾಡ್ತಾರೆ ಅಂತ. ಯಾವ್ದು ಸಂಗ್ರಹ ಮಾಡ್ತಾರೆ? ಹನುಮಂತನ ಅವತಾರದ ಲೀಲೆಯನ್ನ ಸಂಗ್ರಹ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಯಾವಾಗ ಮಾಡ್ತಾರೆ? ಮೊದಲು ಮಾಡ್ತಾರೆ, ಈ ಹನುಮಂತ ವಿಷಯದ ಮೊದಲಿಗೆ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಇದು ಯಾರ ಲೀಲೆ? ಇದೆಲ್ಲ ವಾಯುದೇವ್ರ ಲೀಲೆ. ಅದ್ಯಾಕೆ ಮಾಡ್ತಾರೆ? ವಾಯುದೇವ್ರ ಮೇಲೆ ಭಕ್ತಿ ಬರ್ಲಿಕ್ಕೆ ಮಾಡ್ತಾರೆ. ವಾಯುದೇವ್ರ ಎಂಥವ್ರು? ಜಗದ್ಗುರುಗಳು. ಅವರಲ್ಲಿ ಯಾಕೆ ಭಕ್ತಿ ಬೇಕು? ದೇವರ ಮೇಲೆ ಭಕ್ತಿ ಬರ್ಲಿಕ್ಕೆ. ದೇವರ ಮೇಲೆ ಯಾಕೆ ಭಕ್ತಿ ಬರ್ಬೇಕು? ದೇವರ ಅನುಗ್ರಹ ಆಗ್ಲಿಕ್ಕೆ. ದೇವರ ಅನುಗ್ರಹ ಯಾಕೆ ಬೇಕು? ನಮ್ಮ ಎಲ್ಲಾ ತಾಪಗಳನ್ನು ಕಳ್ಕೊಳ್ಳಿಕ್ಕೆ. ಈ ತರ ನೋಡ್ಕೊಂಡು ಹೋದ್ರೆ ಆಗ ನಮಗೆ ಶುರು ಇದೆ. ವಸ್ತುತಃ ಹಿಂದಿನಿಂದ ಹೇಳಿದ್ದ ಅರ್ಥ. ಮುಂದಿನ ಬಂದ್ರೆ ನಿಖಿಲ ಸಂತಾಪ ಅಂದ್ರೆ ಇಡೀ ಸಂಸಾರದ ತಾಪಗಳನ್ನ ಕಳೆಯುವ ದೇವರ ಅನುಗ್ರಹ. ಅದನ್ನ ಉದ್ಘಾಟನೆ ಮಾಡೋ ದೇವರ ಭಕ್ತಿ. ಅದಕ್ಕೆ ಕಾರಣ ವಾಯುದೇವರ ಭಕ್ತಿ, ಜಗದ್ಗುರುಗಳಾದ ವಾಯುದೇವರ ಭಕ್ತಿ. ಅದಕ್ಕೆ ಕಾರಣ ವಾಯುದೇವರ ಲೀಲೆ. ಅದರಲ್ಲಿ ಮೊದಲನೇ ಅವತಾರ ಹನುಮಂತ. ಆ ಅವತಾರದ ಲೀಲೆಯನ್ನು ಸಂಗ್ರಹ ಮಾಡ್ತಾರೆ ಅಂತ ಮೊದಲಿಂದ ಹೀಗೆ ಅಧ್ಯಯನ ಮಾಡು. ಮೊದಲಿಂದ ಓದ್ತಾ ಏನಾಗ್ಬಿಡತ್ತೆ, ಮೊದಲಿಂದ ನೆನ್ಪಿಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಸಂಬಂಧ ಸಿಗಲ್ಲ. ಆದ್ರೆ ಕೊನೆಯಿಂದ ನಾವು ಓದ್ತಾ ಹೋದ್ರೆ ಮನಸ್ಸಿನಲ್ಲಿ ಕೂತ್ಕೊಳತ್ತೆ. ಅದಕ್ಕೆ ಶಾಸ್ತ್ರ ಕ್ರಮ, ಅಧ್ಯಯನ ಕ್ರಮ ಹೀಗಾಗ್ಬೇಕು. ಅದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಎಷ್ಟೋ ವರ್ಷ ಶಾಸ್ತ್ರಾಧ್ಯಯನ ಮಾಡಿದ್ರೂ ಗೊತ್ತಿರಲ್ಲ. ಎಷ್ಟೋ ವರ್ಷ ಓದಿ ತಮಗ ಅರ್ಥ ಆಗತ್ತೆ, ಅದೇ ಬೇರೆಯವ್ರಿಗೆ ಅರ್ಥ ಆಗಲ್ಲ. ಹಾಗಾಗ್ಬಿಡುತ್ತೆ. ಅದರಿಂದ ಈ ರೀತಿ ಕ್ರಮವನ್ನು ಅನುಸರಿಸಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ. ಇನ್ನು ನಾರಾಯಣ ಪಂಡಿತಾಚಾರ್ಯ ಯಾಕೆ ಬರಿತಾ ಇದ್ರಿ ಈಗ ಎಲ್ಲ ವಿಷಯ ನಮ್ಮ ಪ್ರಶ್ನೆ. ಇಲ್ಲಿವರೆಗೂ ನಿಜ ಹನುಮಂತನ ಅವತಾರ ಲೀಲೆಗಳು ಯಾಕ್ಬೇಕು, ದೇವರ ಮೇಲೆ ಭಕ್ತಿ ಆಗ್ಬೇಕು, ಅದು ಇದು ವಿವರಣೆ ಮಾಡಾಯ್ತು. ನಾರಾಯಣ ಪಂಡಿತಾಚಾರ್ಯ ಯಾಕೆ ಬರೀತಾ ಇದ್ದಾರೆ ಅಂದ್ರೆ, ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಅಂತ. ಸಜ್ಜನ ವೃಂದಾನಿ ನಿಜ ಜನ ಕುಮುದ ವೃಂದಾನಿ ಅನುಜಿಕ್ಷು, ಅನುಗ್ರಹ ಮಾಡ್ಲಿಕ್ಕೋಸ್ಕರ. ಯಾರಿಗೆ? ನಿಜ ಜನ ಕುಮುದ ವೃಂದಾನಿ, ತಮ್ಮವರು ಒಳ್ಳೆಯವರು ಯಾರಿದ್ದಾರೆ? ನಿಜ ಜನರು. ಅವರ ಕುಮುದ ಅಂತಂದ್ರೆ ಈ ಇದು ಕಮಲದ ತರ ಕುಮುದ ಅಂತ ಇನ್ನೊಂದಿದೆ, ಕುಮುದ ಪುಷ್ಪ. ಆ ಕುಮುದ ಹೂವೇನಿದೆ, ಆ ಹೂವಿನ ತರ ಅನೇಕ ಸಜ್ಜನರಿದ್ದಾರೆ. ತುಂಬಾ ಮನಸ್ಸು ಕೋಮಲ. ಅಂತ ಕುಮುದದಂತೆ ಇರುವಂತಹ ಯಾವ ಈ ಸಜ್ಜನ ಗುಂಪಿದೆ, ಅದಕ್ಕೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಹನುಮಂತ ವಿಜಯವನ್ನ ಇವರು ರಚನೆ ಮಾಡ್ತಾ ಇದ್ದಾರೆ. ನೈದಿಲೆ ಅಂತ ಕರಿತೀವಲ್ಲ, ಅದನ್ನ ಕುಮುದ ಅಂತ ಅನ್ನೋದಷ್ಟೆ. ನೈದಿಲೆ ಅಂತ ಇನ್ನೊಂದು ಶಬ್ದದಿಂದ ಕರಿತೀವಿ. ಸರಿ, ಸಾತ್ವಿಕ ಜನರಿಗೆ ಅನುಗ್ರಹ ಮಾಡ್ಬೇಕು ಅಂದ್ರೆ ಏನಾಗಿದೆ ಅವ್ರಿಗೆ ಅಂದ್ರೆ, ದುಃಖ ಅನಲ ಸಂತಪ್ತ. ಅವ್ರಿಗೆ ದುಃಖದ ಬೆಂಕಿ ದಿನಾ ಅವರಿಗೆ ತೊಂದರೆ ಕೊಡ್ತಾ ಇದೆ. ಬೆಂಕಿ ಹತ್ರಕ್ಕೆ ಇಟ್ಕೊಂಡ್ರೆ ಅದರ ತಾಪ ತಡೆಯಲಿಕ್ಕಾಗಲ್ಲ, ಅದು ಸುಡುತ್ತಾ ಇದೆ ಬೆಂಕಿ. ಸಜ್ಜನರಿಗೂ ಜೀವನದಲ್ಲಿ ಪ್ರತಿನಿತ್ಯ ದುಃಖ, ಏನೋ ಒಂದು ದುಃಖ. ಆ ದುಃಖ ಏನಾಗ್ಬಿಟ್ಟಿದೆ ಅಂದ್ರೆ, ಆ ಮನುಷ್ಯನನ್ನ ಹೀರ್ಕೊಂಡ್ಬಿಟ್ಟಿದೆ. ಆ ದುಃಖ ಬಾಡ್ ಹೋಗ್ಬಿಟ್ಟಿದ್ದಾನೆ, ಸುಡುತ್ತಾ ಇದೆ, ಅವನಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ.
ಯಾಕೆ ದುಃಖ ಬಂದಿದೆ, ಎಲ್ಲಿಂದ ಬಂದಿದೆ ದುಃಖ ಅಂದ್ರೆ ಸಂಚಾರ ಉದರ್ಕ ಅಂತ. ಸಂಚಾರ ಉದರ್ಕ ಅಂತ ಒಂದು ಶಬ್ದ ಆಗಿದೆ. ಸಂಚಾರ ಮಾಡೋದ್ರಿಂದ ದುಃಖ ಪ್ರಾರಂಭ ಆಯ್ತು ಅಂತ. ಸಂಚಾರ ಮಾಡೋದ್ರಿಂದ ದುಃಖ ಯಾಕಾಯ್ತು ಅಂದ್ರೆ ಎಲ್ಲಿ ಸಂಚಾರ ಮಾಡ್ತಾ ಇದ್ದು, ಈ ಸಂಸಾರದಲ್ಲಿ. ಇದು ಒಂದು ದೊಡ್ಡ ಕಾಡು. ಈ ಕಾಡಿನಲ್ಲಿ ಓಡಾಡ್ತಾ ಓಡಾಡ್ತಾ ಮುಂದೆ ಅವನಿಗೆ ದುಃಖ ಅಗ್ನಿ ಹತ್ಕೊಂಡ್ಬಿಟ್ಟಿದೆ. ಆ ದುಃಖ ಅಗ್ನಿ ಹತ್ಕೊಂಡಾಗ ಅವನು ಒತ್ತಾಡ್ತಾ ಇದ್ದಾನೆ. ಅದನ್ನ ಸಂಸಾರನೇ ಒಂದು ದೊಡ್ಡ ಕಾಡು. ದಟ್ಟ ಕಾಡು ಅಂದ್ರೆ ನೀವು ಆ ಕಾಡಿಗೆ ಒಮ್ಮೆ ನುಗ್ಗದ ಮೇಲೆ ಹೊರಗೆ ಬರ್ಲಿಕ್ಕೆ ಆಗಲ್ಲ, ಅಂಥ ಕಾಡು. ಇಲ್ಲೂ ಅಂತ ಒಂದು ಕಾಡಿದೆ, ಅದು ಸಂಸಾರ. ನಾವು ಬಂದ್ಬಿಟ್ಟಿದೀವಿ, ಹೇಗ್ ಹೊರಗಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಸಂಸಾರಕ್ಕೆ ಬಂದ ಮೇಲೆ ಬಂದು ಸಿಗಾಕೊಂಡ್ಮೇಲೆ ಮುಂದಿನ ಜನ್ಮ ಅದು ಮತ್ ಸಂಸಾರದಲ್ಲೇ, ಮತ್ತೇನ್ ಮೋಕ್ಷದಲ್ಲ, ಮತ್ತೇನ್ ಸ್ವರ್ಗದಲ್ಲ. ಹೇಗೆ ಇದನ್ನು ತಪ್ಪಿಸ್ಕೊಡೋದು ಆಗ್ತಾ ಇಲ್ಲ. ಸಂಚಾರ ದೇಹದಿಂದ ದೇಹಕ್ಕೆ, ದೇಹದಿಂದ ದೇಹಕ್ಕೆ ಹೋಗ್ತಾ ಇದ್ದಾನೆ. ಆ ಸಂಚಾರ ಮಾಡೋದ್ರಿಂದ ಏನಾಯ್ತು, ಉದರ್ಕ ದುಃಖ ಬಂತು ಮುಂದೆ ಫಲವಾಗಿ. ಆ ದುಃಖನೇ ದೊಡ್ಡ ಬೆಂಕಿ, ಅದರಿಂದ ಸಿಕ್ಕಾಪಟ್ಟೆ ತಾಪ ಆಗ್ತಾ ಇದೆ ಅಂತ. ಈ ರೀತಿ ಸಾರವಾಗಿ ಇಲ್ಲಿ ಹೇಳೋದೇನಂದ್ರೆ, ಇಲ್ಲಿ ರಾಯರು ಇಷ್ಟ ಹೇಳ್ತಾ ಇದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಈ ಗ್ರಂಥ ಬರೆದಿದ್ದಾರೆ. ಯಾಕೆ ಬರೆದು ಅಂದ್ರೆ ಒಳ್ಳೆಯವ್ರಿಗೋಸ್ಕರ ಬರೆದಿದ್ದಾರೆ. ಯಾಕೆ ಒಳ್ಳೆಯವ್ರಿಗೋಸ್ಕರ ಬರೆದ್ರು ಅಂದ್ರೆ ಅವರು ದಿನಾ ದುಃಖದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಯಾಕೆ ಅವರು ದಿನಾ ದುಃಖದಲ್ಲಿ ಮುಳುಗಿದ್ದಾರೆ ಅಂದ್ರೆ ಸಂಸಾರದಲ್ಲಿ ಓಡಾಡಿ 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 ಎಷ್ಟೋ ಜನ್ಮವನ್ನ ಕಳ್ಕೊಂಡು ಇನ್ನೂ ದುಃಖದಲ್ಲಿದ್ದಾರೆ. ಆಯ್ತು, ಅದಕ್ಕೆ ಏನ್ ಮಾಡ್ಬೇಕು, ಹನುಮಂತ ವಿಜಯವನ್ನ ಬರಿಬೇಕು ಅಂತ ಬರೆದಿದ್ದಾರೆ. ಯಾಕೆ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ತಿಳ್ಕೊಳ್ತಾ ಹೋದ್ರೆ, ವಾಯುದೇವರ ಮಿಕ್ಕಿದ ಅವತಾರ ಚರಿತ್ರೆ, ಮೂಲ ರೂಪದ ಚರಿತ್ರೆಯನ್ನ ತಿಳ್ಕೊಳ್ತಾ ಹೋದ್ರೆ, ಮಹಿಮೆಯನ್ನ ತಿಳ್ಕೊಂಡ್ರೆ ಅಷ್ಟೇ ಸಾಕು ನಮಗೆ ಸಂಸಾರ ತಾಪಗಳನ್ನ ಕಳೀಲಿಕ್ಕೆ. ಅಷ್ಟೇ ಸಾಕು ಅಂದ್ರೆ ಅಭಿಪ್ರಾಯ. ವಾಯುದೇವರ ಚರಿತ್ರೆಯಲ್ಲಿ ವಾಯುದೇವರ ಗ್ರಂಥನೂ ಸೇರ್ಕೊಡುತ್ತೆ, ಅವ್ರ ಗ್ರಂಥನೂ ಓದ್ಬೇಕು ಅಂತಾನೆ ಅರ್ಥ. ಇದನ್ನೆಲ್ಲ ಮಾಡಿದಾಗ ನಮ್ಗೆ ಒಳ್ಳೇದಾಗತ್ತೆ. ಈ ದೃಷ್ಟಿಯಿಂದ ಹನುಮಂತ ವಿಜಯವನ್ನ ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದ ಉದ್ದೇಶ. ಆಮೇಲೆ ಕೊನೆಗೆ ಏನು, ಈ ಎಲ್ಲ ಇದು ವಿಷಯಗಳ ಒಂದು ಔಚಿತ್ಯ ಏನು ಅಂತಂದ್ರೆ ದೇವರ ಅನುಗ್ರಹ, ದೇವರ ಭಕ್ತಿ, ಗುರುಗಳ ಭಕ್ತಿ, ಇದಕ್ಕೋಸ್ಕರ. ಅದನ್ನ ಜೀವನದಲ್ಲಿ ನಾವು ಪಡಿಬೇಕಾಗಿದ್ದ ಕೊನೆಗೆ ಏನು, ಗುರುಗಳಲ್ಲಿ ಭಕ್ತಿ, ದೇವರಲ್ಲಿ ಭಕ್ತಿ, ದೇವರ ಅನುಗ್ರಹ. ಇಷ್ಟು ಈ 3 ಶಬ್ದಗಳಿಗೋಸ್ಕರ ನಾವು ಜೀವನದ ಹೋರಾಟ ಮಾಡ್ಬೇಕು. ಯಾಕೆ, ಈ ಸಂಸಾರ ಹೋಗ್ಬೇಕು ಅಂದ್ರೆ ಈ 3 ಬೇಕು: ಗುರುಭಕ್ತಿ, ದೇವರ ಭಕ್ತಿ, ದೇವರ ಅನುಗ್ರಹ. ಈ 3ಅನ್ನ ಮುಖ್ಯವಾಗಿಟ್ಟುಕೊಂಡು ಈ ಎಲ್ಲಾ ಗ್ರಂಥನೂ ಬಂದಿರೋದು. ಯಾವ ಗ್ರಂಥ ಇದೆ, ಅದು ಶಾಸ್ತ್ರೀಯ ಗ್ರಂಥಗಳು ಯಾವ್ಯಾವಿದೆ, ಈ ತರ ಕಾವ್ಯ ಗ್ರಂಥಗಳಾಗ್ಬಹುದು, ಇನ್ಯಾವುದೋ ಒಂದು ಸ್ತೋತ್ರ ಗ್ರಂಥನೂ ಆಗ್ಬೋದು. ಎಲ್ಲಾ ಸ್ತೋತ್ರ ಯಾಕೆ ಬಂದಿದೆ, ನಾವು ಅಷ್ಟೊಂದು ಸ್ತೋತ್ರವನ್ನು ಓದಿದ್ವಿ, ಅದರ ಫಲ ಗುರು ಭಕ್ತಿ, ದೇವರ ಭಕ್ತಿ, ದೇವರ ಅನುಗ್ರಹ. ಇಷ್ಟು. ಇದು ಬರ್ದೇ ಇದ್ರೆ ಕೊನೆಗೆ ಎಲ್ಲಾ ಅಧ್ಯಯನನು ವೇಸ್ಟ್ ಆಗ್ಬಿಡುತ್ತೆ. ಅದು ಬರೋದು ಬಹಳ ಮುಖ್ಯ. ಅದಕ್ಕೆ ಕೆಲವ್ರು ಏನಂತಾರೆ, ಇದನ್ನೆಲ್ಲ ಓದ್ದೇನೆ ನಮಗ್ ಭಕ್ತಿ ಬಂತು, ಹಾಗೆ ಭಕ್ತಿ ಬಂದ್ಬಿಟ್ಟಿದೆ ನಮಗೆ, ಅದನ್ನ ಅಧ್ಯಯನ ಮಾಡೋದು ಮೇಲ್ ಬರೋ ಭಕ್ತಿ ಮೊದಲೇ ಬಂದ್ಬಿಟ್ಟಿದೆ ಅಂತ. ಅದೆಲ್ಲ ಸುಳ್ಳು. ಆತರ ಎಲ್ಲ ಬರೋ ಭಕ್ತಿ ಅದ್ ಭಕ್ತಿ ಅಲ್ಲ. ಅದು ಒಂದು ಶ್ರದ್ಧಾ ವಿಶೇಷ ಅಷ್ಟೇ. ದೇವರ ಮೇಲೆ ಶ್ರದ್ಧೆ ಇದೆ ನನಗೆ ಅಂತ ಅಷ್ಟೇ, ಅದು ಎಲ್ರಿಗೂ ಇರುತ್ತೆ. ಆ ಶ್ರದ್ಧೆ ಉಪಯೋಗಿ ಅಲ್ಲ ಮೋಕ್ಷಕ್ಕೆ. ಮೋಕ್ಷ ಹೋಗ್ಬೇಕು ಅಂದ್ರೆ ಈ ಶಾಸ್ತ್ರಗಳ ನಿರಂತರ ಅಧ್ಯಯನದಿಂದ ಆಗ್ಬೇಕು. ಅಂದ್ರೆ ರಾಯರೆಲ್ಲ ಯಾಕೆ ಇಷ್ಟ ಕಷ್ಟಪಡ್ಬೇಕು, ದೊಡ್ಡ ಜ್ಞಾನಿಗಳೆಲ್ಲ ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು? ಅವ್ರ ಪಾಡಿಗೆ ಅವ್ರು ಭಕ್ತಿ ಮಾಡ್ತಾ ಇರ್ತಾರೆ, ಸಾಕಲ್ಲ? ಹಾಗಲ್ಲ. ಎಷ್ಟು ದೇವರ ವಿಷಯದಲ್ಲಿ ಅಧ್ಯಯನ, ಅಧ್ಯಾಪನ, ಶ್ರವಣ, ಮನನ, ನಿಧಿಧ್ಯಾಸನ ಎಲ್ಲ ನಡೆಯುತ್ತೋ ಅಷ್ಟು ನಮ್ಮಲ್ಲಿ ಇರುವಂತಹ ಆ ದೇವರ ಬಗ್ಗೆ ನಮ್ಮ ಭಕ್ತಿ ಬೆಳೀತಾ ಹೋಗುತ್ತೆ. ಈ ದೃಷ್ಟಿ ಅಂತೂ ಈ ರೀತಿ ಇಹ ಖಲು ಸಂಸಾರಕ ಅಂತಾರೆ ಅಂತ ಹೇಳಿ ರಾಯರು ಪ್ರಾರಂಭವನ್ನ ಮಾಡ್ತಾ, ಇಹ ಖಲು ಅಂದ್ರೆ ಏನರ್ಥ, ಇದು ತುಂಬಾ ಪ್ರಸಿದ್ಧ. ಖಲು ಅಂತ ಬರೆಸ್ತಾರೆ, ಪ್ರಸಿದ್ಧ. ಯಾವುದು, ಈ ಸಂಸಾರವೆಂಬ ಕಾಡಿನಲ್ಲಿ ಹೀಗೆಲ್ಲ ಜನ ಕಷ್ಟ ಅನುಭವಿಸೋದು, ಅವ್ರಿಗೋಸ್ಕರ ಆಚಾರ್ಯರು ಹಲವರು ಗ್ರಂಥವನ್ನ ಬರೆಯೋದು ಅಂತ, ಇದೆಲ್ಲ ಬಹಳ ಪ್ರಸಿದ್ಧ ವಿಷಯನೇ. ಆದ್ರೂ ನಿಮಗೆ ಅದನ್ನ ನೆನಪಿಸ್ಕೊಳ್ಲಿಕ್ಕೆ ಬರೀತಾ ಇದ್ದೀನಿ ಅಂತ. ಒಟ್ಟು ಈ ಗೂಢಭಾವ ಪ್ರಕಾಶಕ್ಕಾದರೆ ರಾಯರು ಇಷ್ಟು ವಿಷಯಗಳನ್ನ ಬರೀತಾರೆ. ಇದಾದ್ಮೇಲೆ 2ನೇ ದಿವಸ ನಾವು ನೋಡಿದ್ವಿ ಶ್ಲೋಕದ ಅರ್ಥವನ್ನ. ಹನುಮಂತನ ಜನನ ಯಾಕಾಯ್ತು, ಹುಟ್ಟಿದ್ ಯಾಕೆ ಹನುಮಂತ? ಹುಟ್ಟಿದ್ದು ಅಂದ್ರೆ ಅವತಾರ ಎತ್ತಿದ್ ಯಾಕೆ? ಅದು ದೇವರ ಆಜ್ಞೆ ಆಗಿತ್ತು, ಅದಕ್ಕೆ ಬಂದಿತ್ತು ಮೊದಲನೇದು. ಅದನ್ನ ಅಲ್ಲಿ ಆಜ್ಞೆ ಆಯ್ತು, ಅದಕ್ಕೆ ಬಂದ ಹನುಮಂತ ಅಂತ ಹೇಳಿಲ್ಲ. ಸೀತಾದೇವಿ ಹತ್ರ ಹೋದ, ಸಮುದ್ರವನ್ನ ದಾಟಿದ, ಯಾಕೆ ಅಂದ್ರೆ ದೇವರ ಆಜ್ಞೆ ಆಗಿತ್ತು ಅಂತ. ಅದನ್ನ ಇಲ್ಲೂ ಇಟ್ಕೊಳ್ಬೇಕು. ದೇವರ ನಿದೇಶ ಆಜ್ಞೆ ಆಗಿದ್ದರಿಂದಲೇ ಕೇಸರಿಯಿಂದ ಅಂಜನಾದೇವಿಯಲ್ಲಿ ಹನುಮಂತ ಹುಟ್ಟಿದ್ದು. ಇದನ್ನ ನಮ್ಗೆ ರಾಯರು ಇಲ್ಲಿ ಉಲ್ಲೇಖ ಮಾಡಿಲ್ಲ ವ್ಯಾಖ್ಯಾನದಲ್ಲಿ.
ಆದ್ರೆ ನಾವು ರಾಯರ ವ್ಯಾಖ್ಯಾನವನ್ನು ಓದಿ ಇದನ್ನ ನಾವು ತಿಳ್ಕೊಳ್ಬೇಕು ಹೊಸದಾಗಿ. ಅದರಿಂದ ಶ್ರೀಶ ಪ್ರೀತಿ ಪ್ರಜಾತ ದೇವರ ಸಂತೋಷಕ್ಕಾಗಿ ಹುಟ್ಟಿದ, ಅವತರಿಸಿದ. ಯಾಕೆ ಬಂದ? ದೇವರ ಸಂತೋಷಕ್ಕೆ ಇವನೇ ಬಂದ ಭೂಮಿಗೆ. ಕೇಸರಿಯಿಂದ ಅಂಜನಾ ದೇವಿಯಲ್ಲಿ ಇಲ್ಲ, ದೇವರ ಆಜ್ಞೆ ಆಗಿತ್ತು, ಹಾಗಾಗಿ ಭೂಮಿಗೆ ಬಂದಿತ್ತು. ಎಲ್ಲಾ ಕವಿಗಳು ಕೂಡ, ಎಲ್ಲಾ ದೇವತೆಗಳು ಹಿಂದೆ ಪ್ರಾರ್ಥನೆ ಮಾಡಿದ್ರು ರಾಮಚಂದ್ರ ದೇವರನ್ನ, ಅಂದ್ರೆ ರಾಮಚಂದ್ರನ ಮೂಲ ರೂಪ ಭಗವಂತರನ್ನ, ವಿಷ್ಣುವನ್ನ ಪ್ರಾರ್ಥನೆ ಮಾಡಿದಾಗ ನೀವೆಲ್ಲ ಮೊದಲು ಹೋಗಿ ಅವತಾರ ಮಾಡಿ, ನಾನು ಆಮೇಲೆ ಬರ್ತೀನಿ ಅಂತ. ಅದಕ್ಕೆ ಅನುಗುಣವಾಗಿ ಎಲ್ರು ಅವತಾರ ಮಾಡ್ತಾ ಬಂದ್ರು. ಆಮೇಲೆ ಶ್ರೀರಾಮಚಂದ್ರ ಬಂದ. ಇದು ನಮಗ್ ಗೊತ್ತಿದೆ. ಅದರಿಂದ ಆದೇಶ ಅಪ್ಪಣೆಯಿಂದಲೇ ಇವರೆಲ್ಲ ಬಂದಿತ್ತು ಅನ್ನೋದನ್ನ ಈ ಕೊನೆಗೆ ಬರೋ ಶಬ್ದವನ್ನ ಮೊದಲು ಇಟ್ಕೊಳ್ಬೇಕು. ಈ ಮೊದಲನೇ ಶ್ಲೋಕದಲ್ಲಿ ನಿಮಗೆ ಶುರುವಾಗೋದು ಶ್ರೀಶ ಪ್ರೀತಿ ಪ್ರಜಾತ. ಅಲ್ಲಿ ಕೊನೆಯ ಪದ ನಿದೇಶಾತ್ ಅಂತ. ನಿದೇಶ ಅಂದ್ರೆ ಆಜ್ಞೆ ಮಾಡೋದು ಅಂತ ಅರ್ಥ. ಅದನ್ನ ಮೊದಲಿಗೂ ಇಟ್ಕೊಳ್ಬೇಕು. ನಿದೇಶಾತ್ ಶ್ರೀಶ ಪ್ರೀತ್ಯೈ ಪ್ರಜಾತಃ. ಕೊನೆಗೆ ನಿದೇಶಾತ್ ರಾಮಸ್ಯ ಉಲ್ಲಂಘಿತಾಬ್ಧಿ. ಉಲ್ಲಂಘಿತಾಬ್ಧಿ, ಸಮುದ್ರವನ್ನು ದಾಟಿದ. ಯಾಕೆ? ಹನುಮಂತ ರಾಮನ ಆಜ್ಞೆ ಆಗಿತ್ತು, ಅದರಿಂದ ದಾಟಿದ ಅಂತ. ಹೀಗೆ ಆ ನಿದೇಶಾತ್ ಎರಡೂ ಕಡೆ ಇಟ್ಕೊಳ್ಬೇಕು. ಇದನ್ನೊಂದನ್ನು ಗಮನಿಸ್ಬೇಕು ನಾವೇ. ಇದಾದ್ಮೇಲೆ ಮುಂದೆ ರಾಯರ ವ್ಯಾಖ್ಯಾನ ಎಲ್ಲಿಗೆ ಶುರು ಅಂದ್ರೆ ಸುಮಹಿತ ಮಹಿಮಾ ಅಂತ ಒಂದು ಹೇಳಿದ್ರು. ಈ ಒಂದು ಘಟನೆ ಹೇಳಿ ಮುಕ್ತಾಯ ಮಾಡ್ತೇನೆ. ಸುಮಹಿತ ಮಹಿಮಾ ಅಂದ್ರೆ ರಾಯರು ಬರೀತಾರೆ, ಇದು 6ನೇ ಪೇಜಲ್ಲಿ ಇದೆ. ಅದು ಮಧ್ಯಕ್ಕೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕನ್ನಡದ ವಿವರಣೆಗಳೆಲ್ಲ ಬರುತ್ತೆ. ಆ ಕನ್ನಡದ ವಿವರಣೆಯನ್ನ ಪಕ್ಕಕ್ಕಿಡಿ ಸದ್ಯಕ್ಕೆ, ಆಮೇಲೆ ನೀವು ಓದ್ಕೊಳ್ಳಿ. ಕನ್ನಡದ ವಿವರಣೆಯನ್ನ ಪಕ್ಕಕ್ಕಿಟ್ಟಾಗ ಗೂಢ ಭಾವ ಅಂತ ಬ್ರಾಕೆಟ್ ನಲ್ಲಿ ಹಾಕಿರ್ತಾರೆ ಪ್ರತಿ ಸರಿ. ಅದು ಗೊತ್ತಿದ್ರು ಅವ್ರು ಹೇಳ್ತೀನಿ. ಗೂಢ ಭಾವ ಗೂ ಬಾ ಅಂತ ಹಾಕಿದ್ದಾರೆ ಬ್ರಾಕೆಟ್ ನಲ್ಲಿ. ಆ ಬ್ರಾಕೆಟ್ ಎಲ್ಲೆಲ್ಲಿ ಸಿಗತ್ತೆ ಅಂತ ನೋಡ್ಕೊಂಡು ಹೋಗ್ಬೇಕು. ಅದು ರಾಯರ ಪಂಕ್ತಿ, ರಾಯರ ವಾಕ್ಯ. ಅದು ರಾಯರ ವಾಕ್ಯಕ್ಕೆ ಇವ್ರು ಅನುವಾದ ಮಾಡಿರೋದು ಕನ್ನಡದಲ್ಲಿ. ನಮಗೆ ರಾಯರ ವಾಕ್ಯ ಓದ್ಬೇಕು ಅಂದ್ರೆ ಆ ಗೂಢ ಭಾವ ಆ ಬ್ರಾಕೆಟ್ ನಲ್ಲಿ ಹಾಕಿದ್ರೆ ಅಲ್ಲಿಗೆ ನೋಡ್ಕೊಳ್ಬೇಕು. ಈಗ ಮೊದಲನೇ ಒಂದು ವಿಷಯ ಹೇಳಿದೆ ನಿಮಗೆ. ಈಗ 6ನೇ ಪೇಜಲ್ಲಿ ಪ್ರಜಾತಃ ಅಂದ್ರೆ ಕೇಸರಿಣಃ ಸಕಾಶಾತ್ ಅಂಜನಾಯಾಮ್, ಕೇಸರಿಯಿಂದ ಅಂಜನಾದೇವಿಯಲ್ಲಿ ಹುಟ್ಟಿದವನು ಅಂತ ಅರ್ಥ. ಇದು ಬಂತು. ಇದ್ರ ಮುಂದಿನ ವಿಷಯ ಸುಮಹಿತ ಮಹಿಮಾ. ಏನರ್ಥ? ದೇವೈಹಿ ಸುಪೂಜಿತ ಮಹಾತ್ಮ್ಯ ಶ್ರೀ ಹನುಮಾನ್ ಅಂತ ರಾಯರು ಬರೀತಾರೆ. ಸುಮಹಿತ ಅಂದ್ರೆ ಚೆನ್ನಾಗಿ ಪೂಜೆಗೊಂಡವನು ಅಂತ ಅರ್ಥ. ಯಾರಿಂದ ಪೂಜೆಗೊಂಡವನು? ಯಾರು ಮಾಡಿದಾರೆ ಪೂಜೆ ಅಂದ್ರೆ ದೇವತೆಗಳು ಪೂಜೆಯನ್ನು ಮಾಡ್ತಾರೆ. ವಾಯುದೇವರ ಆರಾಧನೆಯನ್ನ ರುದ್ರದೇವರ ಹೇಳಿದ ಎಲ್ಲರೂ ಮಾಡ್ತಾರೆ. ಆದ್ರಿಂದ ಪೂಜೆಗೆ ಎಷ್ಟು ಹೊಗಳಿದ್ರು ಸಾಲದು. ಯಾಕೆಂದ್ರೆ ಅವ್ರ ಪೂಜೆ ಅಷ್ಟು ಮಾಡೋದು, ಬೇರೆ ದೇವತೆಗಳು ಮಾಡೋದು. ಇದನ್ನ ವಾಯುಸ್ತುತಿಲೆಲ್ಲ ಹೇಳಿದ್ದಾರೆ. ಅದರ ವಿವರಣೆ ಈಗ ಬೇಡ, ಅನಗತ್ಯ. ವಾಯುಸ್ತುತಿ ಪಾಠ ಬಂದಾಗ ಅದನ್ನ ನೋಡೋಣ. ದೇವೈಹಿ ಸುಪೂಜಿತ ಮಹಾತ್ಮ್ಯ. ಸುಮಹಿತ ಅಂದ್ರೆ ಚೆನ್ನಾಗಿ ಪೂಜೆಗೊಂಡ, ಮಹಿಮೆ ಅಂದ್ರೆ ಮಹಾತ್ಮೆಯನ್ನ ಹೊಂದಿರುವವನು ಯಾರು? ಹನುಮಂತ. ಅವನ ಒಂದೊಂದು ಚರಿತ್ರೆಗೂ ಒಂದೊಂದು ಘಟನೆಗೂ ಕೂಡ ದೇವತೆಗಳು ಅಷ್ಟು ಹೊಗಳಬೇಕು. ಆ ತರ ದೇವತೆಗಳಿಂದ ಸಮ್ಮಾನಿತವಾದ ದೇವತೆಗಳು ಆದರ ತೋರಿಸುವಂತಹ ಮಹಿಮೆಯನ್ನು ಹೊಂದಿರೋನು ಹನುಮಂತ. ಯಾಕೆ ಇಷ್ಟೊಂದು ದೇವತೆಗಳಿಗೆ ಅನುಗ್ರಹ ಮಾಡಿದವನು ಅನ್ನೋ ತರ ಹೇಳ್ತಾ ಇದ್ದೀರಿ? ಈಗ ಒಬ್ರು ನಮ್ಮ ಬಗ್ಗೆ ಆದರ ತೋರಿಸ್ಬೇಕು ಅಂದ್ರೆ ನಮ್ಮಿಂದ ಏನೋ ಅವ್ರಿಗೆ ಉಪಕಾರ ಆಗಿರ್ಬೇಕು. ಇಲ್ಲ ನಮ್ಮ ಮೇಲೆ ಯಾಕೆ ಆದರ ತೋರಿಸ್ತಾರೆ? ನಾವು ನಮ್ಮ ಪಾಡಕ್ ಮನೇಲಿ ಸುಮ್ಮನೆ ಕೂತಿದ್ರೆ ಯಾಕೆ ನಮ್ಮನ್ನ ಆದರ ಮಾಡ್ತಾರೆ? ಯಾಕೆ ನಮ್ಗೆ ಗೌರವ ಕೊಡ್ತಾರೆ? ಯಾರು ಕೊಡಲ್ಲ. ಏನಾದ್ರೂ ನಾವು ಉಪಕಾರವನ್ನ ಮಾಡಿದ್ರೆ ಯಾವುದೋ ಒಂದು ರೀತಿ ಆತ ಗೌರವ ಆಧಾರಗಳು ಸಹಜವಾಗಿ ಬರುತ್ತೆ. ಹಾಗೆ ಇಲ್ಲಿ ಹನುಮಂತ ತಾನೇನ್ ಮಾಡ್ದ? ದೇವತೆಗಳಿಗೆ ಅನುಗ್ರಹ ಮಾಡಿದ. ಹಾಗೆ ದೇವತೆಗಳಿಗೆ ಶಿಕ್ಷಣೆಯನ್ನು ಮಾಡ್ದ. ಅವರಿಗೆ ಶಿಕ್ಷೆಯನ್ನ ಕೊಟ್ಟ. ಶಿಕ್ಷೆ ಕೊಟ್ಟ ಅಂದ್ರೆ ಅವರಿಗೆ ಬುದ್ಧಿ ಬರೋ ಹಾಗೂ ಮಾಡ್ದ. ಏನ್ ಮಾಡ್ಕೊಳ್ಲಿಕ್ಕಾಗಲ್ಲ ನನ್ನ ಹತ್ರ ನೀವು ಅಂತಾನೂ ತೋರಿಸ್ದ. ಎಲ್ಲಾ ಕಾರಣದಿಂದ ಅವನ ಬಗ್ಗೆ ಆದರ ಬರ್ಲಿಕ್ಕೆ ಶುರುವಾಯ್ತು ದೇವತೆಗಳಿಗೆ. ನಮಗ್ ತುಂಬಾ ಉಪಕಾರ ಮಾಡಿದ್ದಾನೆ ಇವನು ಅಂತ ಹೇಳಿ. ವಾಯುದೇವರ ಉಪಕಾರ ನಮಗ್ ತುಂಬಾ ಇದೆ ಅಂತ ದೇವತೆಗಳಿಗೆ ಅರ್ಥ ಆಗಿದೆ. ಮತ್ತೆ ವಾಯುದೇವರ ಮುಂದೆ ನಾವು ತುಂಬಾ ಕಡಿಮೆ ಅಂತಾನೂ ಅರ್ಥ ಆಗಿದೆ. ಅದ್ ಹೇಗೆ ಅನ್ಲಿಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ ರಾಯರು. ಅನೇನ ಜನನ ಅನಂತರಮೇವ, ಹನುಮಂತ ಹುಟ್ಟಿದ ಕೂಡ್ಲೇ ಒಂದು ಕೆಲಸ ಮಾಡಿದ ಅಂತ ಅದರ ವಿವರಣೆಯನ್ನು ಮಾಡ್ತಾರೆ. ಅದರ ಹುಟ್ಟಿದ ಕೂಡ್ಲೇ ಅವನು ಏನ್ ಮಾಡಿದ ಹನುಮಂತ? ನಮಗ್ ಗೊತ್ತು. ಸೂರ್ಯನ ಹತ್ರ ಹೋದ, ಆ ಸೂರ್ಯನನ್ನ ಹಣ್ಣು ಅಂತ ಭ್ರಮೆಗೊಂಡ. ಅವನಿಗೆ ಹಣ್ಣು ಬೇಕಾಗಿತ್ತು ಹನುಮಂತನಿಗೆ. ಅಂಜನಾದೇವಿ ತಗೊಂಬರ್ತೇನೆ ಅಂತ ಆ ಕಡೆ ಹೊರಟ್ಲು. ಈ ಕಡೆ ಹನುಮಂತ ಸೂರ್ಯನಿಗೆ ಹಾರ್ಬಿಟ್ಟ. ಯಾಕೆ? ಸೂರ್ಯ ಕೆಂಪಾಗಿ ಕಾಣ್ತಾ ಇದ್ದ. ಅದೇ ಹಣ್ಣು ಅಂತ ಭ್ರಮೆಗೊಂಡ ಹನುಮಂತ. ಓಹೋ, ನನ್ನ ಹಣ್ಣಲ್ಲಿದೆ ಆಕಾಶದಲ್ಲಿ ಅಂತ. ಮಗು ಮಲ್ಕೊಂಡಿತ್ತು, ಮಲಗಿದಾಗ ಆಕಾಶ ನೋಡ್ತಾ ಇತ್ತು. ಹಣ್ಣು ಅಂತ ಅಂದ್ಕೊಂಡ. ಇವನು ಹಾರಿದ.
ಅಲ್ಲಿ ನೋಡಿದ್ರೆ ಆಗಿದ್ದೆ ಬೇರೆ ಘಟನೆ ಅಂತ ನಾವು ಕೇಳ್ತೀವಿ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ನಿಜವಾಗಿ ಏನೇನ್ ಘಟನೆ ಆಯ್ತು ಇದು ನಾವ್ ಹೇಗ್ ತಿಳ್ಕೊಳ್ಬೇಕು ಅದನ್ನ ರಾಯರು ಸುಂದರವಾಗಿ ಒಂದು 3 ಲೈನಲ್ಲಿ ಇಡೀ ಕಥೆನ ಬರೆದು ಬಿಡ್ತಾರೆ. ಈ ತರ ಇಷ್ಟ ಆಯ್ತು ಅಂತ. ಇದು ಬರೆಯೋದು ತುಂಬಾ ಕಷ್ಟ. ಹೀಗೆ ಯಾಕೆ ಅಂದ್ರೆ ಪುರಾಣಗಳಲ್ಲಿ ಬೇರೆ ಬೇರೆ ತರ ಕಥೆ ಸಿಗತ್ತೆ. ಈ ಸಂಗ್ರಹ ರಾಮಾಯಣ ಅಂತ ತೆಗೆದ್ರೆ ಅಲ್ಲಿ ವಿವರಣೆ ಬರುತ್ತೆ. ನಾರಾಯಣ ಪಂಡಿತಾಚಾರ್ಯರೇ ವಿವರಣೆ ಕೊಡ್ತಾರೆ. ಇದನ್ನೆಲ್ಲ ನಾವು ಅರ್ಥೈಸ್ಬೇಕು ಅಂದ್ರೆ ಹನುಮಂತ ವಿಜಯದ ಈ ಭಾಗಕ್ಕೆ ಸಂಗ್ರಹ ರಾಮಾಯಣ ನಾರಾಯಣ ಪಂಡಿತಾಚಾರ್ಯರದೇನಿದೆ ಅದನ್ನೂ ಓದಿರ್ಬೇಕು. ಓದ್ದೇನೆ ಹಾಗೆ ಹೇಳ್ಬಾರ್ದು ಅರ್ಥ. ಯಾಕಂದ್ರೆ ವೇದವ್ಯಾಸರ ಪುರಾಣಕ್ಕೆ ಅರ್ಥ ಹೇಳ್ಬೇಕು ಅಂದ್ರೆ ಒಂದ್ ಸುಮಾರು ಪುರಾಣ ಓದಿರ್ಬೇಕು. ಒಂದ್ ಭಾಗವತ ಓದ್ಬಿಟ್ಟು ಮಿಕ್ಕಿದ ಪುರಾಣ ಎಲ್ಲ ಅರ್ಥ ಹೇಳ್ತೇನೆ ಅಂದ್ರೆ ಆಗಲ್ಲ. ಪುರಾಣಕ್ ಭಾಗವತಕ್ ಶೈಲಿ ಇದೆ, ಇನ್ನೊಂದ್ ಪುರಾಣಕ್ಕೆ ಇನ್ನೊಂದ್ ಶೈಲಿ ಇದೆ. ಒಂದ್ 5-6 ಪುರಾಣ ಓದಿದ್ರೆ ಒಂದು ಪುರಾಣ ಹೇಳೋದ್ರಲ್ಲಿ ಅರ್ಥ ಇದೆ, ಆ ಒಂದಿಷ್ಟು ಗೊತ್ತಾಗಿರುತ್ತೆ ಅಂತ. ಒಂದೇ ಪುರಾಣ ಓದಿ ಒಂದೇ ಪುರಾಣಕ್ಕೆ ಅರ್ಥವನ್ನ ಹೇಳೋದು ಉಪಯುಕ್ತ ಅಲ್ಲ. ಈ ರೀತಿ ಇಲ್ಲಿ ರಾಯರು ತಾವು ಒಂದು ಕಥೆಯನ್ನ ಸೂಚನೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಹೇಗೆ ವಾಕ್ಯಗಳನ್ನ ಜೋಡಿಸ್ಕೊಂಡು ಕಥೆ ಹೇಳ್ಬೇಕು ಅನ್ನೋದನ್ನ ರಾಯರು ನೋಡ್ ಕಲಿಬೇಕು. ಸೊಗಸಾಗಿ ಕಥೆಯನ್ನು ಹೇಳ್ತಾರೆ. ಅದು ಈ ವ್ಯಾಕರಣದ ಪಾಂಡಿತ್ಯ ಎದ್ದೆದ್ದು ಕಾಣುತ್ತೆ ರಾಯರಲ್ಲಿ. ಆ ಪದಗಳು ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಜೋಡಿಸ್ತಾರೆ. ಜೋಡಿಸಿ ಇಷ್ಟ ಆಯ್ತು ಅಂತ ಬಿಡಿಸ್ತಾರೆ ಕೊನೆಯಾಗಿ ಕ್ರಿಯಾಪದ ಹಾಕಿ. ಅದೇನು ಮುಂದಿನ ಕಥೆ ಏನಾಯ್ತು ಹಾಗಾದ್ರೆ ಹನುಮಂತನದು, ಇಲ್ಲಿ ನಾವೇನ್ ತಿಳಿಬೇಕು, ಯಾಕೆ ದೇವತೆಗಳು ಹನುಮಂತನ ಆರಾಧನೆಯನ್ನ ಅಷ್ಟೊಂದು ಮಾಡ್ತಾರೆ ಅನ್ನೋದಕ್ಕೆ ಕಾರಣವನ್ನ ಇಲ್ಲಿ ಮುಂದೆ ಬರೀತಾರೆ. ಹನುಮಂತ ಅಂತ ಯಾಕೆ ಅವನಿಗೆ ಹೆಸರು ಅನ್ನೋದನ್ನು ಇಲ್ಲಿ ಬರೀತಾರೆ. ಅದೆಲ್ಲವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.